ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ಜಿನಗೋಡ್. ಇದುವರೆಗೂ ಗಡಿನಾಡು ಕ್ರಾಂತಿ ಚಾನಲ್ ಮೂಲಕ ಹಲವಾರು ವಿಷಯಗಳನ್ನ ನಿಮ್ಮ ಜೊತೆಯಲ್ಲಿ ತೆಗೆದುಕೊಂಡು ಬಂದಿದ್ದೀವಿ, ಮಾತಾಡಿದ್ದೀವಿ. ಆದರೆ ಇವತ್ತು ಒಬ್ಬ ವಿಶೇಷ ವ್ಯಕ್ತಿ ಜೊತೆಯಲ್ಲಿ ನಾವು ನಿಮ್ಮ ಜೊತೆ ಕೆಲವೊಂದಿಷ್ಟು ವಿಚಾರಗಳನ್ನ ಹಂಚ್ಕೊಳ್ಳೋಕ್ಕಂತ ಬಂದಿದ್ದೀವಿ. ನಮ್ಮ ಜೊತೆಗಿದ್ದಾರೆ ಸುಧಾಕರ್ ಶೆಟ್ಟಿಯವರು. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಸುಧಾಕರ್ ಶೆಟ್ಟಿಯವ್ರ ಬಗ್ಗೆ ಹೇಳಬೇಕು ಅಂತಂದರೆ, ಇವತ್ತು ನಮ್ಮ ದಕ್ಷಿಣ ಕನ್ನಡ ಭಾಗದಲ್ಲಿ ಜ್ಞಾನಸುಧಾ ಅನ್ನುವಂಥ ಕಾಲೇಜನ್ನು ನಿರ್ಮಾಣ ಮಾಡಿ ಆ ಶಿಕ್ಷಣ ಸಂಸ್ಥೆ ಮೂಲಕ ತಮ್ಮ ತಂದೆ ತಾಯಿಗಳ ಹೆಸರಿನಲ್ಲಿ ನಿರ್ಮಾಣ ಮಾಡಿರುವಂಥ ಶಿಕ್ಷಣ ಸಂಸ್ಥೆ ಇವತ್ತು ಕೇವಲ ಶಿಕ್ಷಣ ಸಂಸ್ಥೆ ಅನ್ನೋದು ಮಾತ್ರವಲ್ಲ, ಸಂಸ್ಕಾರ, ಸಂಸ್ಕೃತಿ ಇವುಗಳನ್ನು ಬಿತ್ತೋದ್ರ ಜೊತೆಯಲ್ಲಿ ನಮ್ಮ ದೇಶಕ್ಕೆ ಬೇಕಾಗಿರುವಂಥ ಮೌಲ್ಯಯುತವಾಗಿರುವಂಥ ಶಿಕ್ಷಣ ವ್ಯವಸ್ಥೆಯನ್ನು ಕಟ್ಟಿಕೊಡಬೇಕು ಮತ್ತು ಯುವಕರಲ್ಲಿ ಒಂದು ಹೊಸತನವನ್ನು ಕಟ್ಟಿಕೊಡಬೇಕು ಅನ್ನುವಂಥ ಕಾರಣಕ್ಕೆ ಹಗಲು ರಾತ್ರಿ ಶ್ರಮಿಸ್ತಾ ಇದ್ದಾರೆ. ಅವ್ರ ಜೊತೆಯಲ್ಲಿ ಮಾತಾಡ್ತಾ ಒಂದಷ್ಟು ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಏನು ಪರಿವರ್ತನೆ ಆಗಬೇಕು, ಅದರ ಜೊತೆಯಲ್ಲಿ ದಿನಂಪ್ರತಿ ನಾವು ನೋಡ್ತಾ ಇದ್ದೀವಿ. ಅದರಲ್ಲೂ ಕೂಡ ಈ ಒಂದು ತಿಂಗಳಿಂದ ಈ ಭಾರತ ದೇಶ ಏನಾಗ್ತಿದೆಯೋ ಅನ್ನುವಂಥ ಒಂದು ಪ್ರಶ್ನೆ ನಮ್ಮ ತಲೆಯಲ್ಲಿ ಮೂಡ್ತಾ ಇತ್ತು. ಅದ್ರ ಕುರಿತಾಗಿ ಕೆಲವೊಂದಿಷ್ಟು ಮಾಹಿತಿನ ಅವ್ರ ಜೊತೆಯಲ್ಲಿ ಶೇರ್ ಮಾಡ್ತಾರೆ. ಯಾಕಂದರೆ ಬಲ್ಲವರಿಂದ ತಿಳಿದುಕೋಬೇಕಂತ, ತಿಳಿದವರಿಂದ ಅರಿತುಕೊಳ್ಬೇಕಂತ, ಇನ್ನು ಕೆಲವೊಂದಿಷ್ಟನ್ನು ತಿಳಿದವರಿಂದ ಬೇರೆಯವರಿಗೆ ತಿಳಿಸುವಂಥ ಕೆಲಸ ಮಾಡಬೇಕಂತ ಅಂತೇಳಿ ಹಿರಿಯರು ಹೇಳ್ತಾ ಇರ್ತಾರೆ. ಹೀಗಾಗಿ ಹಿರಿಯರ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸರ್, ಮೊದಲನೇದಾಗಿ ನಮ್ಮ ದಕ್ಷಿಣ ಕನ್ನಡ ಭಾಗದಲ್ಲಿ ನೀವು ಶಾಲೆಯನ್ನು, ಈಗೇನು ಶಿಕ್ಷಣ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದ್ರಲ್ಲ ಸರ್, ಮೂಲ ಉದ್ದೇಶ ಶಿಕ್ಷಣ, ಎಲ್ಲರೂ ಮಾಡೋದು ಶಿಕ್ಷಣ. ಅದರ ಜೊತೆಯಲ್ಲಿ ನಿಮ್ಮಲ್ಲಿ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನು ಅದನ್ನು ನೋಡಿದಾಗ ನನಗನ್ಸುತ್ತೆ ಏನೋ ಒಂದು ಹೊಸತನವನ್ನು ಕೊಡೋಕ್ಕಂತ ಹೊರಟಿದ್ದೀರಿ. ಸೊ ಯಾಕೆ ಸರ್ ಈ ಕಾನ್ಸೆಪ್ಟ್ ನಿಮ್ಮ ತಲೆಯಲ್ಲಿ ಯಾಕೆ ಬಂತು ಅಂತ? ಶಿಕ್ಷಣ, ಆರೋಗ್ಯ ಮತ್ತು ಧಾರ್ಮಿಕತೆ, ಬಹುಶಃ ಇದು ಮೂರು ಒಂದು ಮನುಷ್ಯನನ್ನು ಸಮಗ್ರವಾಗಿ ಒಳ್ಳೆ ಮಾಡಲಿಕ್ಕೆ ಒಂದು ಬೇಕಾದ ಅಂಶಗಳು ಅಂತ ನನಗೆ ಅನಿಸಿತ್ತು. ಆದ್ದರಿಂದ ನಾವೆಲ್ಲ ಹಳ್ಳಿ ಭಾಗದಿಂದ ಬಂದವರು, ನಮ್ಮ ತಂದೆ ತಾಯಿಗೆಲ್ಲ ಸಾಗುವಳಿ ಕೆಲಸ ಮಾಡಿಕೊಂಡಿದ್ದವರು. ಆದ್ದರಿಂದ ಶಿಕ್ಷಣದ ಜೊತೆಗೆ ಮೌಲ್ಯವನ್ನು ಕಟ್ಟಿಕೊಡುವುದು, ಧಾರ್ಮಿಕತೆಯನ್ನು ಕಟ್ಟಿಕೊಡುವುದು, ಜೊತೆಗೆ ದೇಶದ ಬಗ್ಗೆ ಒಂದು ದೇಶ ಪ್ರೇಮವನ್ನು ಕೊಡುವಂಥ ಚಿಂತನೆ ಮಾಡಲಿಕ್ಕೋಸ್ಕರ ಒಂದು ಆಲೋಚನೆ ಮಾಡಿಕೊಂಡು ಸಂಸ್ಥೆಯನ್ನು ಪ್ರಾರಂಭ ಮಾಡಿತ್ತು. ಓಕೆ ಸರ್, ಇವತ್ತಿನ ದಿನದಲ್ಲಿ ನಿಮ್ಮ ಕಾನ್ಸೆಪ್ಟು ಬಹಳ ಖುಷಿ ಅನಿಸುತ್ತೆ. ಯಾಕಂದರೆ ಎಲ್ಲ ಶಿಕ್ಷಣ ಸಂಸ್ಥೆಗಳು ಕೂಡ ಇಂಜಿನಿಯರು, ಡಾಕ್ಟರ್ಗಳನ್ನಾಗಿ ತಯಾರು ಮಾಡಿ ಹೊರಗಡೆ ಬಿಡ್ತಿದ್ದಾರೆ. ಅದು ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಮೂಲ ಉದ್ದೇಶ ಶಿಕ್ಷಣದ ಜೊತೆಯಲ್ಲಿ ಅವರಿಗೆ ಒಂದು ಬದುಕು ಕಟ್ಟಿಕೊಡ್ಬೇಕು ಅನ್ನೋದಿದೆ. ಆದರೆ ಎಲ್ಲೋ ಒಂದು ಕಡೆ ಈ ನೀಟ್ ಎಕ್ಸಾಮ್ ಗದ್ದಲ ನಡೆದಾಗ, ಇಲ್ಲಿ ದೆಹಲಿಯಲ್ಲಿ ಚಳುವಳಿ ಅಂತ ನಡೆಯುತ್ತೆ, ಅದರ ಮಧ್ಯದಲ್ಲಿ ಇನ್ಯಾರೋ ಬರ್ತಾರೆ, ಇನ್ಯಾರೋ ಬಂದು ಯಾರ ಮೇಲೋ ಕೈ ಮಾಡ್ತಾರೆ, ಅದಾದ ನಂತರ ಅದು ಚಳುವಳಿ ರೂಪ ಬೇರೆ ಪಡ್ಕೊಳ್ಳುತ್ತೆ. ನನಗೆ ಇನ್ನೂ ಬೇಜಾರಾಗ್ತಾ ಇರೋದೇನಂತಂದರೆ ಸರ್, ಆ ಚಳುವಳಿಯಲ್ಲಿ ಕೆಲವೊಂದಿಷ್ಟು ಯುವಕರು ಅಂತ ಕರೆಸ್ಕೊಂಡಿರುವಂಥವ್ರು, ವಿದ್ಯಾರ್ಥಿ ಅಂತ ಕರೆಸ್ಕೊಂಡಿರುವಂಥವ್ರು ಆ ಪೊಲೀಸರನ್ನು ನೋಡಿ ಅವರು ಬೆರಳನ್ನು ತೋರಿಸೋದು, ಪೊಲೀಸರು ಮತ್ತು ನಮ್ಮ ಶಿಕ್ಷಣ ಸಚಿವರಿಗೆ ಓಕೆ ಸಿಟ್ಟಿದೆ, ಮಾತಾಡ್ತಾರೆ, ಓಕೆ, ಆದರೆ ಆ ಅಸಂಸ್ಕೃತ ಪದಗಳನ್ನು ಬಳಸೋದು, ಇದು ಎಲ್ಲ ಯಾಕಂತ ಅನಿಸುತ್ತೆ ಸರ್ ಈಗ ಪ್ರೆಸೆಂಟು? ಏನಾಗುತ್ತೆ ಅಂತ ಹೇಳಿದರೆ, ಈ ಶಿಕ್ಷಣದ ಹಿಂದೆ ರಾಜಕೀಯಗಳು ಬಂದಾಗ ಇಂಥದ್ದಾಗೋದು. ಇಲ್ಲಿ ನೋಡಿ, ಮೊನ್ನೆ ಮೇ 3ರಂದು ಆದಂಥ ನೀಟ್ ಲೀಕ್ ಆಗಿದೆ ಪೇಪರ್ ಅನ್ನೋದು ಎಲ್ಲರಿಗೆ ಗೊತ್ತಾಯಿತು. ಆ ಲೀಕಿನ ಮಟ್ಟ ಏನು ಅನ್ನೋದನ್ನು ಕೂಡ CBI ಮೂಲಕ ಸರ್ಕಾರ ಪತ್ತೆ ಹಚ್ಚಲಿಕ್ಕೆ ಆಲೋಚನೆ ಮಾಡಿತ್ತು. ಗೊತ್ತಾಯಿತು, ಇದನ್ನು ಹೀಗೆ ರಿಸಲ್ಟ್ ಕೊಟ್ಟುಬಿಟ್ರೆ ಮಕ್ಕಳಿಗೆ ಭಾಳ ಅನ್ಯಾಯ ಆಗುತ್ತೆ ಅಂತ. ಅದು ಲೀಕ್ ಆದದ್ದು ತಪ್ಪು, ಆದರೆ ನಂತರದ ನಡೆ ಸರ್ಕಾರದ್ದು ಭಾಳ ಚೆಂದ ಇದೆ. ಆನಂತರ 2ನೇ ಬಾರಿ ಮಾಡಿದರು. 2ನೇ ಬಾರಿ ಮೊನ್ನೆ 21ನೇ ತಾರೀಕಿಗೆ ಮುಗಿದು ವ್ಯಾಲ್ಯೂಯೇಷನ್ ಆಗಿ ರಿಸಲ್ಟ್ ಕೊಟ್ಟಾಗಿದೆ. ಇದನ್ನು ನೀವು ನೋಡಿದರೆ, ಈಗ ನಾವು ಸೌತ್ ಕೇಂದ್ರದಲ್ಲಿ ಈಗ ಈ ವರ್ಷ 2 ಜಿಲ್ಲೆಗಳಲ್ಲಿ ನಮ್ಮಲ್ಲಿ ನೀಟ್ ಟಾಪರ್ ಬಂದಿದ್ದಾರೆ, 680 ಬಂದಿದೆ. ಇಲ್ಲಿರುವಂಥ ಯಾವುದೇ ವಿದ್ಯಾರ್ಥಿ ಕೂಡ ಆ ಪ್ರತಿಭಟನೆಯಲ್ಲಿ ಭಾಗವಹಿಸಲಿಲ್ಲ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ, 2nd ರ್ಯಾಂಕ್ ಬಂದಂಥ ಹುಡುಗ ಏನು ಹೇಳ್ತಾನೆ ಅಂತ ಹೇಳಿದರೆ, ಯಾಕೆ ನೀನು ಬಂದಿಗೆ ಹೋಗಲಿಲ್ಲ ಅಂತ ಹೇಳಿದರೆ, ನನಗೆ ಅಲ್ಲಿ ಹೋಗೋ ಅವಶ್ಯಕತೆ ಇಲ್ಲ, ನಾನು ಓದಿದ್ದೇನೆ, 2ನೇ ರ್ಯಾಂಕ್ ಬಂದಿದ್ದೇನೆ ಅಂತ. ಅಂದರೆ ಇದು ಸಮಸ್ಯೆ ವಿದ್ಯಾರ್ಥಿಗಳಿಗಲ್ಲ. ಈಗ ನಾನು ನಿಮ್ಮ ಹತ್ರವೇ ಕೇಳ್ತೇನೆ, ಡೆಲ್ಲಿಯಲ್ಲಿ ಒಟ್ಟಿಗೆ ಎಷ್ಟು ವಿದ್ಯಾರ್ಥಿಗಳು ಒಟ್ಟಾಗಿದ್ದರು? 19 ಲಕ್ಷಕ್ಕೂ ಮೀರಿ ಮಕ್ಕಳು ನೀಟ್ ಬರೆದಿದ್ದಾರೆ. ಎಷ್ಟು ಜನ ಇದ್ದರು ಅಲ್ಲಿ? 1 ಲಕ್ಷ ಇದ್ದೀರಾ? ಇಲ್ಲ, ನನ್ನ ಪ್ರಕಾರ ಅಷ್ಟು ಇಲ್ಲ ಅಂತ ಇಟ್ಕೊಳ್ಳಿ. ಆಮೇಲೆ ನಾವು ಮೀಡಿಯಾದಿಂದ ನೋಡಿದರೆ ಗೊತ್ತಾಗುತ್ತೆ, ಕೆಲವರಿಗೆ ನೀಟಿಗೂ ಮತ್ತು ಅದಕ್ಕೂ ಸಂಬಂಧವಿಲ್ಲ, ನೀಟ್ನ ಬಗ್ಗೆ ಕಲ್ಪನೆ ಇಲ್ಲದವರು ಅಲ್ಲಿದ್ದರು. ಹೌದು. ಈಗ ಇದು ಏನಿತ್ತು ಅಂತ ಹೇಳಿದ್ರೆ, ಈ ನೀಟ್ ಅನ್ನೋದು ಬಹುಶಃ ಈಗಿನ ಸರ್ಕಾರ ಮಾಡಿದ್ದು ಅನ್ನೋದು ಚಿಂತನೆ ಇರಬೇಕು ಅವರಿಗೆ. ಇದು MCI ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾದಿಂದ 2010ರಲ್ಲಿ ಆಲೋಚನೆ ಮಾಡಿದಂಥ ಒಂದು ವಿಷಯ ಇದು. ಹೌದು. ಆವಾಗ ಈಗೆಲ್ಲ ಹೇಳ್ತಾರೆ, ಇಲ್ಲ ಕೆಲವರು ನೀಟ್ ರದ್ದಾಗಬೇಕು ಅಂತ ಹೇಳ್ತಾರೆ ಕೆಲವರು. ಇಲ್ಲಿ ಇರೋದೇನಂತ ಹೇಳಿದ್ರೆ, ವ್ಯವಸ್ಥೆಯಲ್ಲಿ ಎಲ್ಲಿ ಸಮಸ್ಯೆ ಆಗಿದೆ ಅದನ್ನು ಸರಿ ಮಾಡೋದು ಬಿಟ್ಟರೆ ಇಂಥದ್ದು ಆಗಿಲ್ಲ ಅಂತಲ್ಲ, ಮೊದಲು ಆಗಿದೆ, ಎಲ್ಲ ಕಡೆ ಆಗ್ತದೆ.
ಈಗ ಉದಾಹರಣೆಗೆ ಕರ್ನಾಟಕ ತಗೊಳ್ಳಿ, ನೀವು ಕಿಮ್ಮನ್ ರತ್ನಾಕರ್ ಅವರು ಶಿಕ್ಷಣ ಮಂತ್ರಿ ಆಗಿದ್ದ ಕಾಲಘಟ್ಟವನ್ನು ನೀವು ನೋಡಿದರೆ ಕೆಮಿಸ್ಟ್ರಿ ಒಮ್ಮೆ ಔಟ್ ಆಯಿತು, ಆಮೇಲೆ ಮರು ಪರೀಕ್ಷೆ ಮಾಡಿದರು, ಹೌದು ಔಟ್ ಆಯಿತು. ಅದಕ್ಕೆ ಕಿಮ್ಮನೆ ರತ್ನಾಕರ್ರೇ ಕಾರಣ ಅಂತ ಹೇಳಿದರೆ ಅದಕ್ಕೆ, ಯಾಕಂದರೆ ಕ್ವಶನ್ ಮಾಡುವ ಪ್ರಕ್ರಿಯೆ ಇದೆ. ಅದಕ್ಕೆ ಮೀರಿ ಈಗ ನೀಟ್ 13 ಲ್ಯಾಂಗ್ವೇಜ್ನಲ್ಲಿ ಆಗುತ್ತೆ. ಒಂದು ಲ್ಯಾಂಗ್ವೇಜಿಂದ ಇನ್ನೊಂದು ಲ್ಯಾಂಗ್ವೇಜ್ಗೆ ಪ್ರಿಂಟ್ ಮಾಡುವ ಸಂದರ್ಭ ಇರ್ಬೋದು, ಕ್ವಶನ್ ಪೇಪರ್ ಮಾಡುವ ಸಂದರ್ಭದಲ್ಲಿರ್ಬೋದು, ಆ ವ್ಯವಸ್ಥೆಯಲ್ಲಿ ಲೋಪ ಆಗಿರ್ಬೋದು. ಆ ವ್ಯವಸ್ಥೆಯಲ್ಲಿ ಲೋಪ ಆಗಿದೆ ಅಂತ ಹೇಳಿ ಅದಕ್ಕೆ ಒಬ್ಬ ಶಿಕ್ಷಣ ಮಂತ್ರಿಯ ಕಾರಣ ಅಂತ ಹೇಳಿದರೆ ನನಗೆ ಯಾಕೋ ಅರ್ಥ ಆಗೋದಿಲ್ಲ. ಅಂದರೆ ಈಗ ಮಕ್ಕಳನ್ನು ದಾರಿ ತಪ್ಪಿಸುವ ಕಾರ್ಯಕ್ರಮ ಇದು. ಮಕ್ಕಳಿಗೆ ಅರ್ಥ ಸಮಸ್ಯೆ ಏನಿಲ್ಲ. ಇದು ಈಗ ಏನಾಗಿದೆ, ಭಾಳ ದೊಡ್ಡ ಸಂಖ್ಯೆಯ ಮಕ್ಕಳು ಬರಿತಾ ಇದ್ದಾರೆ. ಅದು ಪೆನ್ ಆ್ಯಂಡ್ ಪೇಪರ್ ಸಿಸ್ಟಮ್ನಲ್ಲಿ ಭಾಳ ಕಷ್ಟ ಆಗ್ಬೋದು. CBT ಮಾಡಲಿಕ್ಕೆ ಅಷ್ಟು ಸುಲಭ ಇಲ್ಲ. ಅಷ್ಟು ನಾವೀಗ JEE ಏನು ಮಾಡ್ತಾ ಇದ್ದೇವೆ ಸೆಂಟ್ರಲ್ ಲೆವೆಲ್ನಲ್ಲಿ, ಒಂದು 8 ಸೆಷನ್ನಲ್ಲಿ ಮಾಡಬೇಕಾಗುತ್ತೆ. ಅದರಿಂದ ಅಲ್ಲಿಯೂ ನ್ಯಾಯ ಸಿಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕ್ವಶನ್ ಪೇಪರ್ಗಳೆಲ್ಲ ಬೇರೆ ಬೇರೆ. ಮತ್ತು ನಿನ್ನೆ ಮೊನ್ನೆಯಿಂದ ನಡೆದಂಥ ಏನು ಈ ವಿದ್ಯಮಾನಗಳು ಇವೆ ಅಲ್ವಾ ಸರ್, ಅದೆಲ್ಲ ನಾವು ಮಾತಾಡುವಂಥದ್ದಲ್ಲ. ಯಾಕಂತ ಹೇಳಿದರೆ ವಿದ್ಯಾರ್ಥಿಗಳು ಇರಲಿಲ್ಲ ಅಂತಲ್ಲ, ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಇದ್ದರು. ಆದರೆ ನಂತರ ಆದದ್ದೆಲ್ಲ ಎಲ್ಲರೂ ಬೇಳೆ ಬೇಯಿಸಿಕೊಳ್ಳುವಂಥ ಆಲೋಚನೆ ಮಾಡಿದವರೇ ವಿನಃ ಈ ದೇಶವನ್ನು ಅಸ್ಥಿರ ಮಾಡುವಂಥ ಒಂದು ಶಕ್ತಿಗಳದ್ದು ವಿಚಾರ ಬಿಟ್ಟರೆ, ಈಗ ನಮ್ಮೂರಿನಲ್ಲಿಯೂ ಆಗಿದೆ, ಇಲ್ಲಿ ಉಡುಪಿಯಲ್ಲಿ ಆಗಿದೆ, ಕಾರ್ಕಳದಲ್ಲಿ ಆಗಿದೆ, ನಮ್ಮ ಸೌತ್ ಕೇಂದ್ರದಲ್ಲಿ ಆಗಿದೆ. ಅದರಲ್ಲಿ ನೋಡಿದರೆ ನಾನು ಹುಡುಕೋದು, ಈಗ ನಮಗೆಲ್ಲ ಹೆಚ್ಚಿನ ಕಾಲೇಜಿಗೆ ಹೋಗಿ ಗೊತ್ತಿದೆ, ಇಲ್ಲಾದರೂ ವಿದ್ಯಾರ್ಥಿಗಳಿದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ವಿದ್ಯಾರ್ಥಿಗಳೇ ಕಾಣೋದಿಲ್ಲ, ನನಗೆ ವಿದ್ಯಾರ್ಥಿಗಳೇ ಕಾಣೋದಿಲ್ಲ. ಮತ್ತು ಕೇಂದ್ರ ಸರ್ಕಾರ ಯಾವುದೇ ಇರಲಿ, ಈಗ ನೀವು ಇತ್ತೀಚೆಗಿದ್ದು ಇವತ್ತಿನ ಪೇಪರ್ ನೋಡಿದ್ದೀರಾ ನೀವು, ಅಲ್ಲೊಂದು ವಿಷಯ ನೋಡಿ ನೀವು, ನಮ್ಮ DKC ಸಾಹೇಬರು ಮುಖ್ಯಮಂತ್ರಿಗಳು ಮಾನ್ಯ, ಭಾಳ ಗೌರವ ಇದೆ ಅವರ ಬಗ್ಗೆ. ಅವ್ರು ಹೇಳಿದ್ದಾರೆ, ಮುಂದೆ ನಡೆಯುವಂಥ 70,000 ಉದ್ಯೋಗ ಇದೆ, ಅದಕ್ಕೆ ಎಕ್ಸಾಮ್ ನಡೀತದೆ, ಇದರಲ್ಲಿ ಯಾರಾದರೂ ಪೇಪರ್ ಲೀಕ್ ಆದರೆ ಅಧಿಕಾರಿಗಳೇ ಹೊಣೆ ಅಂತ. ಇಲ್ಲಿ ಅಧಿಕಾರಿಗಳು ಹೊಣೆ, ಅಲ್ಲಿ ಮಂತ್ರಿಗಳು ಹೊಣೆ. ಇದು ಒಂದಕ್ಕೊಂದು ಸಂಬಂಧ ಇಲ್ಲ ಸ್ವಾಮಿ. ನಾವೇನು ಹೇಳೋದು ಗೊತ್ತಾ, ನೀಟ್ ಪರೀಕ್ಷೆಯನ್ನು ಮಾಡಿದ ಉದ್ದೇಶ ಪ್ರತಿ ರಾಜ್ಯದಲ್ಲಿ ಅವರವ್ರದ್ದೇ ಎಕ್ಸಾಮ್ ಆಗ್ತಿತ್ತು. ಆಮೇಲೆ AIPMTಗೆ 15% ಸೀಟಿಗೆ ಓಪನ್ಗೆ ಅವರು ಮಾಡ್ತಿದ್ರು, AIPMT MCIನವ್ರು ಮಾಡ್ತಿದ್ರು. ಪ್ರತಿ ರಾಜ್ಯದ ಪರೀಕ್ಷೆ ಮತ್ತು ಇದು AIPMT ಒಂದಷ್ಟು ಪರೀಕ್ಷೆಗಳು ಮಕ್ಕಳಿಗೆ ಹೊರೆಯಾಗ್ತದೆ ಅನ್ನೋ ದೃಷ್ಟಿಯಲ್ಲಿ ಒಂದು ಸಿಂಗಲ್ ಎಕ್ಸಾಮ್ ಮಾಡಿಕೊಂಡು ಆ ಎಕ್ಸಾಮಿನ ಮೂಲಕ ಆ ರ್ಯಾಂಕ್ಗಳನ್ನು ಮಾತ್ರ ಯೂಸ್ ಮಾಡೋದು. ಈಗ ಕರ್ನಾಟಕದ ಸೀಟ್ ಎಲ್ಲಿಗೂ ಹೋಗೋದಿಲ್ಲ. ಕರ್ನಾಟಕದಲ್ಲಿ ಕರ್ನಾಟಕದ ವಿದ್ಯಾರ್ಥಿಗಳಿಗೆ 85% ಸೀಟು ಮೀಸಲಾತಿಯಾಗಿದೆ. ಅದರಿಂದ ಕರ್ನಾಟಕ ಮಕ್ಕಳಿಗೆ ಏನು ಅನ್ಯಾಯ ಆಗೋದಿಲ್ಲ. ಇವತ್ತೇನು 15,300 ಸೀಟ್ ಇದೆ, ಹೈಯೆಸ್ಟ್ ಮೆಡಿಕಲ್ ಸೀಟ್ ಇರೋದು ಕರ್ನಾಟಕದಲ್ಲಿ. ಕರ್ನಾಟಕದ ಮಕ್ಕಳಿಗೆ ಏನು ಅನ್ಯಾಯ ಆಗೋದಿಲ್ಲ, ಯಾವ ರಾಜ್ಯದವರಿಗೂ ಅನ್ಯಾಯ ಆಗೋದಿಲ್ಲ. ಲಾಬಿ ಅನ್ನೋದು ಮೊದಲು ಹೆಚ್ಚಿನ ರಾಜ್ಯದಲ್ಲಿತ್ತು, ಈಗ ಒಂದು ಸೆಂಟ್ರಲ್ನ ಒಂದು ಕಡೆಯಲ್ಲಿ ಆಗ್ತಾ ಇದೆ ಅಷ್ಟೇ. ಈಗ ನಾನು ನಮ್ಮ ಕಾಲೇಜ್ ಇರ್ಬೋದು, ನಾನು ಹೆಸರು ಹೇಳ್ಬೋದು, ನನಗೆ ಎಲ್ಲ ಆಪ್ತಾರೆ, ಆಳ್ವಾಸ್ ಇರ್ಬೋದು, ಎಕ್ಸ್ಪರ್ಟ್ ಇರ್ಬೋದು, ಈ ಭಾಗದ ಒಳ್ಳೊಳ್ಳೆ ಕಾಲೇಜುಗಳನ್ನು ನೋಡ್ತೇನೆ ನಾನು. ಇಲ್ಲಿ ಯಾರು ಬುದ್ಧಿವಂತರಿದ್ದಾರೆ ಅವರೇ ಒಳ್ಳೆ ರ್ಯಾಂಕ್ ಬರ್ತಾರೆ ವಿನಃ ಮೊದಲು ನಿಮ್ಮದು ರಾಜ್ಯದಲ್ಲಿರುವಾಗಾದರೂ ವ್ಯತ್ಯಾಸ ಆಗಿದೆ. ನೀಟ್ ಎಕ್ಸಾಮಿನ ಪರಿಕಲ್ಪನೆ ಮಕ್ಕಳಿಗೆ ಹೆಚ್ಚು ಎಕ್ಸಾಮ್ ಮಾಡಬಾರ್ದಂತ ಅನ್ನೋದನ್ನು ಬಿಟ್ಟರೆ ಬೇರೆ ಏನು ನನಗೇನು ಕಾಣೋದಿಲ್ಲ. ಅದು ನಿನ್ನೆದು ಬಿಡಿ, ಅದು ನಾವು ಮಾತಾಡೋದೇ ಬೇಕಾಗಿಲ್ಲ. ಇದರ ಹಿಂದಿನ ಸರ್ಕಾರದಲ್ಲಿಯೂ ಕೂಡ ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಗಿದೆ. ಆಗಿನ ಶಿಕ್ಷಣ ಮಂತ್ರಿಗಳು ಹೇಳಿದ್ದನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ. ಅವ್ರು ಏನು ಹೇಳಿದ್ದಾರೆ ಅಂದರೆ, ನಾವು ಕ್ವಶನ್ ಪೇಪರ್ ಸೆಟ್ ಮಾಡೋದಲ್ಲ ಅಂತ ಮಂತ್ರಿಗಳೇ ಹೇಳಿದ್ದಾರೆ. ಅದು ಕಾಲಕ್ಕೆ ಯಾವುದು ವಿಷಯ ಸಿಗದೇ ಇದ್ದರೆ ಆಗೊಂದು ವಿಷಯ ಬೇಕಾಗುತ್ತೆ, ಆ ದೃಷ್ಟಿಯಿಂದ ನಡೆದಿದೆ ವಿನಃ ಮತ್ತೆ ಯೂತನ್ನು ನಿಮಗೆ ಅವರನ್ನು ಪ್ರವೋಕ್ ಮಾಡೋದು ಸುಲಭ. ನೇಪಾಳದ ಉದಾಹರಣೆ ಕೊಡೋದು, ಬಾಂಗ್ಲಾದೇಶದ ಉದಾಹರಣೆ. ನೀಟಿಗೂ ಬ್ರಾಹ್ಮಣರಿಗೆ ಏನು ಸಂಬಂಧ ಇದೆ, ನೀಟಿಗೂ ಹಿಂದುತ್ವಕ್ಕೆ ಏನು ಸಂಬಂಧ ಇದೆ? ನಿಜ ಸರ್, ಅಲ್ವ ನಾನು ಹೇಳುದು. ನೀಟಿಗೂ ಅವ ಯಾರೋ ಒಬ್ಬ ಇದ್ದಾನಲ್ವ, ಅವನು ದೇಶದ್ರೋಹಿ, ಅವನ ಬಗ್ಗೆ ಏನಿದೆ? ಈ ಟುಕಡೆ ಗ್ಯಾಂಗ್ನ ಹಾಗೆ ಇದು. ಅದ್ರಲ್ಲಿ ನಾನೊಬ್ಬ ಶಿಕ್ಷಕನಾಗಿ ನೇರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇದೊಂದು ದೇಶವನ್ನು ಅಸ್ಥಿರ ಮಾಡುವ ವಿಷಯ ಬಿಟ್ಟರೆ ಬೇರೆ ಏನಿಲ್ಲ. ಆದ್ದರಿಂದ ನಮ್ಮ ಈಗಿನ ಒಂದು ಭಾಳ ಒಳ್ಳೆಯ ಪ್ರಧಾನಿಗಳಿಗೆ ಅರ್ಥ ಆಗಿದೆ, ಈ ದೇಶ ಅಸ್ಥಿರ ಮಾಡುವಂಥ ಪರಿಸ್ಥಿತಿಗೆ ಅವಕಾಶ ಕೊಡೋದು ಬೇಡ ಅಂತೇಳಿ ಅವರು ಬೇಕಾದ ಸ್ಟೆಪ್ ತಗೊಂಡಿದ್ದಾರೆ. ನೀಟ್ ಮಾಡಬೇಕು, ನೀಟ್ ಒಳ್ಳೆಯದೇ. ನೀಟಿನಿಂದ ನಿಜವಾಗಿ ಕೂಡ ಯಾರೆಲ್ಲ ನಿಜವಾಗಿ ಬುದ್ಧಿವಂತರಿದ್ದಾರೆ, ನಿಜವಾಗಿ ಶ್ರಮ ಪಟ್ಟಿದ್ದಾರೆ, ಅವರಿಗೆ ನ್ಯಾಯ ಸಿಗ್ತದೆ. ಆದರೆ ಈ ಮಾಡುವ ಪ್ರಕ್ರಿಯೆಯಲ್ಲಿ ಲೋಪದೋಷ ಇದ್ದರೆ ಅದನ್ನು ಸರಿ ಮಾಡುವುದು ಹೇಗೆ ಅನ್ನೋದನ್ನು ನೋಡಬೇಕೇ ವಿನಃ ಈ ಮಟ್ಟದ ಹೋರಾಟಗಳು ಅಗತ್ಯ ಇರಲಿಲ್ಲ ಅಂತ ನನಗೆ ಅನ್ನಿಸ್ತದೆ. ಈಗ ಅದ್ರ ಜೊತೆಯಲ್ಲಿ ಮತ್ತೆ ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ ಸರ್, ನೀಟ್ ಅನ್ನೋದೇ ತೆಗೆದುಬಿಡಿ ಕಾನ್ಸೆಪ್ಟು ಅಂತೇಳಿ. ಇನ್ನು ತಮಿಳುನಾಡಿನ ಮುಖ್ಯಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಕೊಟ್ಟರು,
PUC ಸ್ಕೋರ್ ಮೇಲೆ ಏನಪ್ಪ ಅಂತಂದರೆ ಅವರಿಗೆ ಮೆಡಿಕಲ್ ಸೀಟ್ ಕೊಡಬೇಕು ಅನ್ನೋಂಥದ್ದು ಇದು ಆಗುತ್ತಾ ಹೇಳಿ ನಾನು ಹೇಳೋದು. PUC ಸ್ಕೋರ್ ಮೇಲೆ ಅಂತ ಹೇಳಿದರೆ PUC ಸ್ಕೋರ್ ಮೇಲೆ ಕೊಡುವುದು ಅಂತ ಹೇಳಿದ್ರೆ ಎಲ್ರಿಗೂ ಇವತ್ತು 100% ಬಂದರೆ ನಾಳೆ ಯಾರಿಗೆ ಕೊಡ್ತಾರೆ ಇವರು? ನಿಜ ಸರ್, ನಿಜ ಅಲ್ವಾ? ಇಲ್ಲಿ ಏನಿದೆ, ಬೋರ್ಡ್ ಎಕ್ಸಾಮಿನಿಂದ ಏನಾಗುತ್ತೆ ಅಂತ ಹೇಳಿದರೆ ಹಳ್ಳಿ ಪ್ರದೇಶದ ಒಂದು ಸಾಧಾರಣ ಮಗುವಿಗೂ ನ್ಯಾಯ ಸಿಗ್ತದೆ. ಅದೊಂದು ಅದರದ್ದು PUC ಮಾಡಿಕೊಂಡು ಮುಂದಿನ ಹಂತಕ್ಕೆ ಹೋಗ್ತಾರೆ. ನಿಜವಾಗಿ ಆ ಸಾಮರ್ಥ್ಯ ಇರುವವರು, ಮೆಡಿಕಲ್ ಮಾಡಲಿಕ್ಕೆ ಅಥವಾ ಇಂಜಿನಿಯರಿಂಗ್ ಸಾಮರ್ಥ್ಯ ಇರುವವರು ಇಂಥ ನ್ಯಾಷನಲ್ ಲೆವೆಲ್ನ ಎಂಟ್ರೆನ್ಸ್ ಎಕ್ಸಾಮಿನೇಷನ್ನು ಫೇಸ್ ಮಾಡಿ ಅವರ ಗಟ್ಟಿತನವನ್ನು ಪ್ರದರ್ಶಿಸಿ ಅವರು ಮಾಡ್ತಾರೆ. ಮತ್ತು ಈ ಸೂಸೈಡ್ ಆಗುತ್ತೆ, ಅದಕ್ಕೆ ಬೇಕಾದ ಬೇರೆ ಕಾರ್ಯಕ್ರಮ ಮಾಡಬೇಕು. ಅವರನ್ನು ಗಟ್ಟಿಗೊಳಿಸುವುದು ಹೇಗೆ, ಅವರು ಯಾಕೆ ಒತ್ತಡಕ್ಕೊಳಗಾಗ್ತಾರೆ, ಆ ಸಿಸ್ಟಮನ್ನು ಬದಲು ಮಾಡಬೇಕು. ವಿನಃ 200 ರೂಪಾಯಿ ಕೊಡದಿದ್ರು ತಾಯಿ ಸೂಸೈಡ್ ಮಾಡಿಕೊಳ್ಳುವ ಪರಿಸ್ಥಿತಿ ಇದೆ ಇವತ್ತು. TV ಚಾನೆಲ್ ಬದಲು ಮಾಡಲಿಕ್ಕೆ ಬಿಡದಿದ್ದರೂ ಕೂಡ ಇವತ್ತು ಸೂಸೈಡ್ ಆಗುತ್ತೆ. ಅದನ್ನು ಅಡ್ರೆಸ್ ಮಾಡಬೇಕು, ಆದರೆ ಅದಕ್ಕೂ ನೀಟಿಗೂ ತಳಕ ಹಾಕೋದು ಸರಿಯಲ್ಲ ಅಂತ ನಾನು ಹೇಳೋದು. ಓಕೆ ಸರ್, ಪ್ರಾಬ್ಲಮ್ ಆಗ್ತದೆ ಇದರಿಂದ. ಕರೆಂಟ್ ಇದೆ, ಲೈಟಿಂಗ್ ಅದೇ ಸರ್, ಏನಂತ ಹೇಳಿದರೆ ನೀಟಿನ ಸಮಸ್ಯೆ ಅಲ್ಲ. ನೀಟ್ನಿಂದ ಏನು ಲಾಭ ಆಗಿದೆ ಅಂತ ಸುಪ್ರೀಂ ಕೋರ್ಟ್ಗೆ ಮಂದಟ್ಟಾಗಿದೆ ಆಗಲೇ. ಓಕೆ, ಒಂದೇ ಎಕ್ಸಾಮ್. ಈಗ ನಿಮ್ಮದೇ ಒಂದು ಮೆಡಿಕಲ್ ಕಾಲೇಜ್ ಡೀಮ್ ಇದ್ದೀರಿ ನೀವು. ಓಕೆ, ನೀವು ಎಕ್ಸಾಮ್ ಮಾಡಿದರೆ ಅಲ್ಲಿ ತಾರತಮ್ಯ ಮಾಡುವ ಸಾಧ್ಯತೆಗಳಿರ್ತವೆ. ಎಕ್ಸಾಮ್ ನಾವು ಮಾಡ್ತೀವಿ, ಆ ರ್ಯಾಂಕ್ ಲಿಸ್ಟನ್ನು ನಿಮಗೆ ಕೊಡ್ತೇವೆ. ನೀವು ಆ ರ್ಯಾಂಕ್ ಲಿಸ್ಟನ್ನು ಯೂಸ್ ಮಾಡಿ ನಿಮ್ಮ ಸೀಟನ್ನು ನೀವು ಹಂಚಿ. ಎಷ್ಟು ಚೆನ್ನಾಗಿದೆ ಸಿಸ್ಟಮನ್ನು ಅರ್ಥ ಮಾಡ್ಕೊಳ್ಬೇಕು ನಾವು. ಈಗ ಧರ್ಮೇಂದ್ರ ಪ್ರಧಾನನ್ನು ನಾನೇನು ಅವ್ರ ಪರವಾಗಿ ಮಾತಾಡೋದಿಲ್ಲ. ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ ಹೊಸ NEP ಮಾಡಿದ್ದು ಓದಲಿಲ್ಲ ಎಲ್ಲರೂ. ಭಾಳ ಚೆನ್ನಾಗಿದೆ, ಅದು ಭಾಳ ಚೆನ್ನಾಗಿದೆ. ಅದು ಮೋಸ್ಟ್ಲಿ ಅದು ಇಂಪ್ಲಿಮೆಂಟ್ ಆಗೋದು ಕೆಲವರಿಗೆ ಬೇಡ ಅಂತ ಇದೆಯಾ ಅಂತ ಅನ್ನಿಸ್ತದೆ ನನಗೆ. ಇದರ ಹಿಂದೆ ಇದನ್ನು ಭಾಳ ಸ್ಟಡಿ ಮಾಡಬೇಕಾಗುತ್ತೆ. ಇದರ ಮೂಲ ಉದ್ದೇಶವೇ ಬೇರೆ ಆಗಿದೆ. ಹೌದು, ನೀಟ್ 2ನೇ ಎಕ್ಸಾಮ್ ಆಗಿ ರಿಸಲ್ಟ್ ಕೊಟ್ಟ ಮೇಲೂ ಯಾಕೆ ಈ ಹೋರಾಟ ಇತ್ತು ಅಂತ ನನಗೆ ಅದು ಅರ್ಥ ಆಗಲಿಲ್ಲ. ಬಹುಶಃ ಕಾಯ್ತಾ ಇದ್ರೆ ಏನೋ 2ನೇ ನೀಟು ಔಟ್ ಆದರೆ ಇನ್ನೊಂದು ಸ್ವಲ್ಪ ಗಟ್ಟಿತನದಲ್ಲಿ ಮಾಡುವಂಥ ಆಲೋಚನೆ ಇದ್ರೆ ಏನೋ. ಹಾಗೆ ಅಲ್ಲಲ್ಲ, ಅದು ಹಾಗೆ ಅನ್ನಿಸ್ತು ಇರ್ಬೋದು ಅನ್ಸುತ್ತೆ ಸರ್. ಸರ್, ಈಗ ಇದ್ರ ಜೊತೆಯಲ್ಲಿ ಈ ಭಾಗಕ್ಕೆ ಬಂದರೆ ದಕ್ಷಿಣ ಕನ್ನಡ ಭಾಗದಲ್ಲಿ ಶಿಕ್ಷಣ ಸಂಸ್ಥೆಗಳು, ನೀವೇ ಕೆಲವೊಂದಿಷ್ಟು ಶಿಕ್ಷಣ ಸಂಸ್ಥೆ ಹೆಸರುಗಳನ್ನು ನೀವು ಹೇಳಿದ್ರೆ, ಉತ್ತರ ಕರ್ನಾಟಕ ಭಾಗದಿಂದ ಮಕ್ಕಳು ಈ ಕಡೆ ಬರ್ತಿದ್ದಾರೆ. ಅಂದರೆ ಇಲ್ಲಿ ನಾನು ಅದು ಶ್ರೇಷ್ಠ ಇದು ಇಲ್ಲ ಅನ್ನೋಂಥದ್ದು ಕಾನ್ಸೆಪ್ಟ್ ಅಲ್ಲ ಸರ್. ಯಾಕೆ ಅವರು ಈ ಕಡೆ ಬರುವಂಥ ಒಂದು, ಯಾಕಂದರೆ ಈಗ ಇಲ್ಲಿನ ಮಕ್ಕಳು ಇಲ್ಲಿದ್ದಾರೆ, ಅಲ್ಲಿ ಮಕ್ಕಳು ಇಲ್ಲಿ ಬರ್ತಿದ್ದಾರೆ ಸರ್. ಏನು ವಿಭಿನ್ನತೆ ಇದೆ ಸರ್? ಇದನ್ನು ನಾನು ಮೊನ್ನೆ ಕೂಡ ಒಂದು ಕಡೆಯಲ್ಲಿ ಮಾತಾಡುವಾಗ ಹೇಳಿದೆ. ನಾವು ಸೌತ್ ಕೆನರಾ, ಉಡುಪಿಯೇ ಶ್ರೇಷ್ಠ ಮತ್ತು ಮೇಲುಗೈ ಅಂತ ಹೇಳ್ತಾರಲ್ವಾ. ಹಾಗೇನಿಲ್ಲ, ನನ್ನ ಪ್ರಕಾರ ಏನಿದೆ, ಎಲ್ಲ ಕಡೆಯ ಬುದ್ಧಿವಂತರು ಇಲ್ಲಿ ಬರ್ತಾರೆ. ರಿಸಲ್ಟ್ ಬರುವಾಗ ಅದು ನಮ್ಮ ಊರಿಗೆ ಕ್ರೆಡಿಟ್ ಸಿಗ್ತದೆ. ಈಗ ಸರಿಯಾಗಿ ನೋಡಿದ್ರೆ ನೀವು ಉಡುಪಿ ಪ್ರಥಮ, ನಿಮಗೆ ದಕ್ಷಿಣ ಕನ್ನಡ ದ್ವಿತೀಯ ಅಂತೆಲ್ಲ ಬರ್ತಾ ಇದೆ. ನಮಗೆ ಸಂತೋಷ. ಯಾಕಂತ ಹೇಳಿದ್ರೆ ಎಲ್ಲ ಕಡೆಯಿಂದ ಬಂದವರು ಇಲ್ಲಿ ಬಂದಿದ್ದಾರೆ. ಆದ್ರಿಂದ ನ್ಯಾಚುರಲಿ ಅದು ಹಾಗೆ ಆಗುತ್ತೆ. ಬರುವುದಕ್ಕೆ ಕಾರಣ ಏನಿದೆ ಅಂತ ನಾನು ನೋಡ್ತೇನೆ. ಒಂದು ಇಲ್ಲಿಯ ಒಂದು ಶಿಸ್ತು ಇದೆ. ಆ ಕಡೆಯವರಿಗೆ ಶಿಸ್ತು ಇಲ್ಲ ಅಂತಲ್ಲ, ಆ ಭಾಗದ ಜನರದ್ದು ಒಳ್ಳೆಯ ಶಿಸ್ತು ಇದೆ. ಆದರೆ ಕೆಲವೊಮ್ಮೆ ಏನಾಗುತ್ತೆ, ಸ್ವಲ್ಪ ಜನರ ಹೃದಯ ಎಷ್ಟು ಒಳ್ಳೆದಿದ್ರು ಕೆಲವೊಮ್ಮೆ ಮಾತುಗಳು ಹೊರಟಾಗಿರುತ್ತವೆ, ಈ ರೀತಿ ಇರುತ್ತೆ. ಅಲ್ಲಿಂದ ಇಲ್ಲಿ ಬಂದು ಯಾಕೆ ಇರ್ತಾರೆ ಅಂತ ಹೇಳಿದ್ರೆ, ಒಂದು ಮೌಲ್ಯಗಳು. ಆ ಕಡೆ ಮೌಲ್ಯ ಇಲ್ಲ ಅಂತಲ್ಲ, ಇಲ್ಲೊಂದು ಶಿಸ್ತುಬದ್ಧವಾಗಿ ಎಜುಕೇಷನ್ ಇದೆ, ಹೊತ್ತಿಗೆ ಆಗ್ತದೆ. ಕೆಲವು ಭಾಗದಲ್ಲಿ ಎಲ್ಲ ಹೆಚ್ಚು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಇರೋದಿಲ್ಲ. ಗೌರ್ಮೆಂಟ್ ಶಾಲೆಯನ್ನು ನಾನು ದೂರುವುದಲ್ಲ, ಅಲ್ಲಿ ಏನಾಗುತ್ತೆ, ಗೌರ್ಮೆಂಟ್ ಶಾಲೆಯಲ್ಲಿ ಒಂದು ಟೀಚರ್ ಇಲ್ಲದಿದ್ದರೆ ಒಂದು ಸ್ಕೂಲ್ನಲ್ಲಿ ಅದು ಸರ್ಕಾರದ ಆ ಪ್ರಕ್ರಿಯೆ ಆಗಿ ಬರುವಾಗ 6 ತಿಂಗಳು ಹೋಗಿರುತ್ತೆ. ಈಗ ನೋಡಿ, ಇನ್ನೂ ಟೆಕ್ಸ್ಟ್ ಬುಕ್ ಬರಲಿಲ್ಲ ಈ ವರ್ಷ PUCಗೆ ಅಲ್ಲ, ನಾನು ಹೇಳಿದ್ದು. ಅದೇ ಪ್ರೈವೇಟ್ನಲ್ಲಿ ಹಾಗೆ ಇಲ್ಲ, ಅವನೇ ಮ್ಯಾನೇಜ್ಮೆಂಟ್. ಇವತ್ತು ಟೀಚರ್ ಇಲ್ಲದಿದ್ದರೆ ನಾಳೆ ತಂದು ಮಕ್ಕಳಿಗೆ ಅನ್ಯಾಯ ಆಗುತ್ತೆ ಹಾಗೆ ನೋಡಿಕೊಳ್ತಾನೆ. ಇದನ್ನೆಲ್ಲ ಹೊರಗಿನಲ್ಲಿ ನಿಂತುಕೊಂಡಂಥವರು ಗಮನಿಸ್ತಾರೆ. ಅವರ ಊರಿನಲ್ಲಿ ಮೊದಲು ಬಂದವರೆಲ್ಲ ಒಳ್ಳೆಯ ಉನ್ನತ ಸ್ಥಾನದಲ್ಲೆಲ್ಲ ಇರೋದ್ರಿಂದ ಒಂದು ಹಳ್ಳಿಯಲ್ಲಿ ಕೆಲಸ ಮಾಡುವ ನಾರ್ತ್ ಭಾಗದವರಿಗೆಲ್ಲ ಏನು ಅನ್ನಿಸ್ತದೆ, ಸಾಲ ಮಾಡಿ ಆದರೂ ಅಲ್ಲಿ ಕಳಿಸುವ, ನನ್ನ ಮಗುವಿಗೊಂದು ಒಳ್ಳೆಯ ಭವಿಷ್ಯ ಸಿಗುತ್ತೆ ಅಂತ ನಾನು ನೋಡಿದ್ದೇನೆ. ಈಗ ನಮ್ಮ ಕಾಲೇಜಿನಲ್ಲಿ ಕಳೆದ ವರ್ಷ 227 ಮಂದಿಗೆ MBBS ಸೀಟ್ ಸಿಕ್ಕಿದೆ ಥ್ರೂ ನೀಟ್. ಆ ಭಾಗದ ಬಡ ಮಕ್ಕಳು ಇಲ್ಲಿ ಬಂದಿದ್ದಾರೆ. ಬರುವಾಗ ಚೀಟಿ ಕಟ್ಟಿ ಅಲ್ಲೆಲ್ಲ ಸಾಲ ಮಾಡಿ ಬಂದಿದ್ದಾರೆ. ಬಂದು ಹಿಂದೆ ಹೋಗುವಾಗ ಒಂದು ಫ್ರೀ MBBS ಸೀಟ್ ಹಿಡ್ಕೊಂಡು ಹೋಗ್ತಾರೆ. ಆದ್ದರಿಂದ ಅಲ್ಲಿಂದ ಇಲ್ಲಿಗೆ ಬರ್ತಾರೆ. ಮತ್ತು ಬಳ್ಳಾರಿ ಭಾಗ ಇರ್ಬೋದು, ನಮ್ಮದು ಏನು ನಾವು ಹೇಳ್ತೇವಲ್ಲ, ಇದು ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ರೀಜನ್, ಸ್ವಲ್ಪ ಇಲ್ಲಿಗಿಂತ ಒಂದು 50 ವರ್ಷ ಜನಜೀವನ ಹಿಂದೆ ಇದೆ. ನಿಜ, ಜನಜೀವನ ಹಿಂದೆ ಇದೆ. ಅಂದರೆ ಈಗ ನಾವು ಕೂಡ 50 ವರ್ಷ ಹಿಂದೆ ಈ ಭಾಗದಲ್ಲಿ ನೋಡಿದರೆ ನಮಗೆಲ್ಲ ಬೇಕಾದಷ್ಟು ಟಾಯ್ಲೆಟ್ ಇಲ್ಲ, ಬಯಲು ಜಾಗಕ್ಕೆ ಹೋಗಿ ನಾವೆಲ್ಲ ಬಹಿರ್ದೇಶ ಎಲ್ಲ ಮಾಡ್ಕೊಂಡು ಬರ್ತಿದ್ದೆವು. ಈಗ ಇಲ್ಲಿ ಯಾವ ಮನೆಯಲ್ಲಿಯೂ ಈಗ ವಾಶ್ರೂಮ್ ಎಲ್ಲ ಇಲ್ಲದ ಮನೆ ಇಲ್ಲ. ಉತ್ತರದ ಕೆಲವು ಭಾಗದಲ್ಲಿ ಇವತ್ತು ಕೂಡ ಹೊಲಕ್ಕೆ ಹೋಗ್ತಾರೆ.
ಹಾಂ ಸರ್. 1-2 ಮಾಡಬೇಕಾದ್ರೆ. ಆದ್ದರಿಂದ ಅಲ್ಲಿಯ ಜನರು ತುಂಬ ಚೆನ್ನಾಗಿದ್ದಾರೆ. ಆದರೆ ಅವರಿಗೊಂದು ಮನಸ್ಸಿನಲ್ಲಿ ಈಗ ಬಂದು ಹೋಗಿದೆ, ನಾವು ಸೌತ್ ಕೇಂದ್ರಕ್ಕೆ ಬಂದರೆ ನಮ್ಮ ಮಗು ಒಂದು ಡಾಕ್ಟ್ರೋ ಇಂಜಿನಿಯರೋ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತಾನೆ, ಮತ್ತು ಅಲ್ಲಿಯ ಜನರೊಟ್ಟಿಗೆ ಸೇರಿಕೊಂಡ್ರೆ ಅವನ ಕಲ್ಚರ್ ಬದಲಾಗುತ್ತೆ, ಒಂದು ಉತ್ತಮ ಸಂಸ್ಕಾರದ ವ್ಯಕ್ತಿ ಆಗ್ತಾನೆ ಅನ್ನೋದನ್ನು ಅವರು ತಿಳ್ಕೊಂಡಿದ್ದಾರೆ. ಅವರ ಕನಸು ಆಗಿದೆ. ಈಗ ಹಾಗೇನಿಲ್ಲ ಮಂಜುನಾಥ್ ಸರ್. ಈಗ ಆ ಕಡೆ ಈಗ ದಾವಣಗೆರೆ ಇರ್ಬೋದು, ಈಗ ನಿಮ್ಮ ಭಾಗದಲ್ಲಿ ಒಳ್ಳೊಳ್ಳೆ ಕಾಲೇಜುಗಳು ಬರ್ತಾ ಇವೆ, ಮತ್ತು ಇರೋದು ಟೀಚರ್ಸ್ ಮತ್ತು ಮಕ್ಕಳ ಸಂಬಂಧ. ಹಾಂ ಸರ್. ಟೀಚರ್ಸ್ ಕಮಿಟೆಡ್ ಇದ್ದರೆ ಅವರು ಸೌತ್ ಕೇಂದ್ರಕ್ಕೆ ಬರಬೇಕಾಗಿಲ್ಲ. ನಾನು ಇದನ್ನು ನೇರವಾಗಿ ಹೇಳ್ತೇನೆ. ಟೀಚರ್ಸ್ ಇಲ್ಲಿ ಅವರು ಕಮಿಟೆಡ್ ಇದ್ದಾರೆ. ಓಕೆ. ಈಗ ಉದಾಹರಣೆಗೆ ನಮ್ಮದೇ ಸಂಸ್ಥೆ ತಗೊಳ್ಳಿ, ಒಂದು ಮದುವೆ ಆಗಿ ಹೀಗೆ ಬಿಟ್ಟು ಹೋದವ್ರು ಇರ್ಬೋದು. ಇಲ್ಲದಿದ್ದರೆ ನಮ್ಮಲ್ಲಿ ಇವತ್ತು ಕೂಡ ಡೇ 1ಗೆ ಸೇರಿದ ಪ್ರಿನ್ಸಿಪಾಲ್ರು, ಡೇ 1ಗೆ ಸೇರಿದ ಅಟೆಂಡರ್, ಯಾವಾಗ ಪ್ರಾರಂಭ ಮಾಡುವವರಿದ್ದವರು ಹೆಚ್ಚಿನವರು ನಮ್ಮೊಟ್ಟಿಗಿದ್ದಾರೆ. ಇದೊಂದು ಸಂಬಳಕ್ಕೋಸ್ಕರ ಅಂತ ದುಡಿಯೋದಿಲ್ಲ, ಮಕ್ಕಳಿಗೆ ಒಳ್ಳೆಯ ಸೀಟ್ ಸಿಕ್ಕಿದಾಗ ಆನಂದ ಪಡ್ತಾರೆ. ಅಂಥ ಒಂದು ವರ್ಗ ನಿಮ್ಮಲ್ಲಿಯೂ ನೀವು ತಯಾರು ಮಾಡಿದರೆ ಅಲ್ಲಿಂದ ಇಲ್ಲಿಗೆ ಬರುವಂಥ ಅವಶ್ಯಕತೆ ಏನು ಇರುವುದಿಲ್ಲ. ಮತ್ತು ಇನ್ನೊಂದಿದೆ, ನಮ್ಮ ಊರಿನಲ್ಲಿರುವುದು ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಇದೆ. ಅಲ್ಲಿದ್ದು ಭಾಳ ಚಂದ ಇದೆ, ಇಲ್ಲಿದ್ದಿಲ್ಲ ಅಂತ ಹಾಗೆ ಇದೆ. ಪ್ರತಿಯೊಬ್ಬ ಮನುಷ್ಯನಿಗೂ ಅವನವನ ಊರಿದ್ದು ಸಸಾರ ಅವನಿಗೆ. ಈಗ ನಮ್ಮ ಮೋದಿಯನ್ನು ಇಡೀ ವರ್ಷ ಪ್ರಪಂಚದಲ್ಲಿ ಹೊಗಳ್ತಾರೆ, ನಮ್ಮವರಿಗೆ ವ್ಯಾಲ್ಯೂ ಗೊತ್ತಾಗುತ್ತಿಲ್ಲ. ಅಲ್ಲ, ನನ್ನ ಪಕ್ಷಕ್ಕೆ ಹೇಳಿದ್ದಲ್ಲ, ಕೆಲವೆಲ್ಲ ಅದಕ್ಕೆ ಕಾಂಗ್ರೆಸ್ನಲ್ಲಿ ಇರ್ಬೋದು, ಕೆಲವರೆಲ್ಲ ಒಳ್ಳೊಳ್ಳೆ ಜನರಿದೆ. ಶಶಿ ತರೂರ್ ಅಂತವರೆಲ್ಲ ಒಳ್ಳೆ ಇಂಗ್ಲೀಷ್ನ ಬಗ್ಗೆ ಕಮಾಂಡ್ ಇದ್ದವರು, ಸರಿ ತಪ್ಪನ್ನು ಗುರುತಿಸುವವರು ಅವರೆಲ್ಲ ಇದ್ದಾರೆ. ಈ ವಂಶ ರಾಜಕೀಯ ಬಿಟ್ಟರೆ ಅವರಲ್ಲೇ ಒಳ್ಳೊಳ್ಳೆ ಮೇಧಾವಿಗಳಿದ್ದಾರೆ. ಅವರಿಗೆ ಮೇಲೆ ಬರಲಿಕ್ಕೆ ಅವಕಾಶ ಆಗೋದಿಲ್ಲ ಅಷ್ಟೇ. ಸರ್, ಇನ್ನೊಂದು ಶಿಕ್ಷಣ ಸಂಸ್ಥೆ ಬಗ್ಗೆನೇ ಇನ್ನೊಂದು ಪ್ರಶ್ನೆ ಏನಿದೆ ಅಂದರೆ, ಪ್ರೈವೇಟ್ ಶಿಕ್ಷಣ ಸಂಸ್ಥೆಯವರು ಫೀಸ್ ಜಾಸ್ತಿ ತೊಗೋತಾರೆ. ಪ್ರತಿಯೊಂದು ಸಂಘಟನೆಯವರು ಬರ್ತಾರೆ, ನೀವು ಫೀಸ್ ಜಾಸ್ತಿ ತೊಗೋತೀರಾ, ನೀವು ಫೀಸ್ ಜಾಸ್ತಿ ತೊಗೊಂಡು ಕೊಡ್ತೀರಾ, ಸರ್ಕಾರಿ ಶಾಲೆಯಲ್ಲಿ ಕಲಿಯುವ ಮಕ್ಕಳಿಗೆ ಹಂಗಿರುತ್ತೆ ಹಿಂಗಿರುತ್ತೆ, ಇವೆಲ್ಲ ಪ್ರಶ್ನೆಗಳ ಮಧ್ಯದಲ್ಲಿ ಏನು ಗೊತ್ತಿಲ್ಲ, ಪಾಪ ಜನಸಾಮಾನ್ಯರಿಗೆ ಗೊತ್ತಿಲ್ಲ. ಸರ್ಕಾರದಲ್ಲಿ ಧರ್ಮ ಕೊಡ್ತಾರೆ ಅನ್ನೋ ಕಲ್ಪನೆ. ಹಾಂ. ಮತ್ತು ಈಗ ನಾವೊಂದು PUC ಮಾಡಿದ್ರೆ ನಾವೊಂದು 50,000 ಚಾರ್ಜ್ ಮಾಡಿದರೆ, ಅಯ್ಯೋ ಅದು ಭಯಂಕರ ಜಾಸ್ತಿ ಆಯಿತು, ಧರ್ಮಕ್ಕೆ ಸರ್ಕಾರದ ಶಾಲೆಯಲ್ಲಿ ಆಗ್ತಾಯಿದ್ರೆ ಇವರಿಗೆ ಯಾಕೆ ಆಗೋದಿಲ್ಲ ಅನ್ನೋದು ಜನಸಾಮಾನ್ಯರಿಗೆ ಬರುವಂಥ ವಿಷಯ. ನಾನು ನಿಮಗೆ ಸರಿಯಾದ ಅಂಕಿಅಂಶ ಹೇಳಿದರೆ, ಪ್ರತಿಯೊಂದು ಗೌರ್ಮೆಂಟ್ ಪ್ರೀ ಯೂನಿವರ್ಸಿಟಿ ಕಾಲೇಜ್ ತಗೊಳ್ಳಿ, ಗೌರ್ಮೆಂಟ್ PUC ಕಾಲೇಜಿನಲ್ಲಿ ಕಲಿಯುವ ಒಂದು ಮಗುವಿಗೆ ಸರ್ಕಾರಕ್ಕೊಂದು 70,000 ಖರ್ಚು ಬೀಳ್ತದೆ. ಇದಕ್ಕಿಂತ ಜಾಸ್ತಿ ಬೀಳುತ್ತೆ, ನಾನು ಕಡಿಮೆ ಹೇಳಿದ್ದು. ಪ್ರತಿ ಮಗುವಿಗೆ ಸರ್ಕಾರಿ ಕಾಲೇಜಿನಲ್ಲಿ ಕಲಿಬೇಕಾದ್ರೆ ಒಂದು ಮಗುವಿಗೆ ಎಷ್ಟು ಖರ್ಚು ಬೀಳುತ್ತೆ? 70,000ಕ್ಕೂ ಮೇಲೆ ಬೀಳುತ್ತೆ. ಆದರೆ ಅದು ಜನರಿಗೆ ಗೊತ್ತಾಗೋದಿಲ್ಲ. ಅದು ತೆರಿಗೆ ಹಣ ಶಿಕ್ಷಣಕ್ಕೆ ಕೊಡಬೇಕು. ನನಗೆ ಅದಕ್ಕೆ 2 ಮಾತು ಹೇಳುವುದಿಲ್ಲ. ಅದೇ ಪ್ರೈವೇಟ್ನವ್ರು ತಗೊಂಡಾಗ ಅಯ್ಯೋ 70,000 ತಗೊಳ್ತಾರೆ ಅಂತ. ಹೌದು ಸರ್. ಈಗ ನಾನೊಂದು 36,000 ತಗೊಂಡ್ರು ಹೈಸ್ಕೂಲ್ನಲ್ಲಿ, ಅವ್ರು ಎಣಿಸ್ತಾರೆ ಅಯ್ಯೋ 36,000 ತಗೊಳ್ತಾರೆ, ಇಷ್ಟು ಮಕ್ಕಳು. ಒಂದು ಜ್ಯೂಸಿಗೆ 100 ರೂಪಾಯಿ ಆಗುತ್ತೆ. ಹೌದು. 360 ದಿನ ಒಂದು ವರ್ಷಕ್ಕೆ ಅವರು ಕೊಡೋದೊಂದು ಜ್ಯೂಸ್ನ ಹಣ ಕೊಡೋದು ಅಷ್ಟೇ, ಸರಿಯಾಗಿ ನೋಡಿದರೆ. ಅವನಿಗೆ ಫ್ಯಾನ್ ತಿರುಗಬೇಕು, ಆ ಮಗುವಿಗೆ ಇದು ಬೇಕು, ಟೀಚರ್ ಬೇಕು, ಬೆಂಚು ಬೇಕು, ಕುರ್ಚಿ ಬೇಕು, ವಾಶ್ರೂಮ್ ಬೇಕು, ಮತ್ತು ಅದರದ್ದು ಟ್ಯಾಕ್ಸ್ ಕಟ್ಟಬೇಕು, ಮತ್ತು ಆ ಶಾಲೆಯ ಬಿಲ್ಡಿಂಗ್ ಮಾಡಬೇಕು, ಲೋನ್ ಕಟ್ಟಬೇಕು. ಇದು ಪ್ರೈವೇಟ್ನವರಿಗೆ ಇರುವಂಥ ಒಂದು ಸಮಸ್ಯೆಗಳು ಮತ್ತು ಸವಾಲುಗಳು. ಜನರು ಹೇಳ್ತಾರಲ್ವ, ನಾನು ಕೇಳೋದು, ಯಾರು ಜನರು ಹೇಳ್ತಾರೆ ಅವರು ಯಾಕೆ ಪ್ರೈವೇಟ್ ಶಾಲೆಗೆ ಕಳಿಸ್ತಾರೆ? ಹಾಗಾದರೆ ಅಲ್ಲಿ ಒಳ್ಳೇದಿದೆ ಅಂತ ಗೊತ್ತಿದೆ ಅಲ್ವಾ? ಯಾರು ಪ್ರೈವೇಟ್ ಶಾಲೆಯವರು ಅವರನ್ನು ಹೋಗಿ ಎಳ್ಕೊಂಡು ಬರುವುದಿಲ್ಲ. ನಿಜ. ಅವರಾಗೇ ಹೋಗಿ ಮತ್ತೆ ಅಲ್ಲಿ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇಲ್ಲ. ಅಂದರೆ ನಿಮಗೆ ಒಳ್ಳೆಯ ಶರ್ಟ್ ಬೇಕು 3,000ದ್ದು, 300 ರೂಪಾಯಿ ಶರ್ಟು ಹಾಕ್ಕೊಳ್ಬೋದು, ನೀವು ಹಾಕೋಬೋದು. ನನಗೆ 3,000ದ ಶರ್ಟ್ ಬೇಕು, ಅದು ಜಾಸ್ತಿ ಆಯಿತು ಅಂತ ಹೇಳಿದ್ದಾರೆ. ಆ ಶರ್ಟ್ ಮಾಡುವ ಕಂಪನಿಯವನಿಗೆ ಒಂದು ಅಡ್ವರ್ಟೈಸ್ಮೆಂಟ್ ಅದು ಇದು ಅದರ ಕ್ವಾಲಿಟಿ ಅಂತ ಹೇಳುವಾಗ ಅವನಿಗೆ ಒಂದು 2,500 ಬೀಳ್ತದೆ. ಅವನಿಗೆ 300 ರೂಪಾಯಿಗೆ ಕೊಡಲಿಕ್ಕೆ ಆಗೋದಿಲ್ಲ. ಗೌರ್ಮೆಂಟ್ ಸಬ್ಸೈಡ್ ಇದ್ದರೆ ಅವರು 300 ರೂಪಾಯಿಗೆ ಕೊಡ್ಬೋದು. ಆದ್ದರಿಂದ ಯಾರಿಗೆ ಪ್ರೈವೇಟ್ ಸಂಸ್ಥೆ ಬೇಡುವ ದೂರುವುದಕ್ಕಿಂತ ಜಾಸ್ತಿ ನನ್ನ ಪ್ರಕಾರ ಅವರ ಮಕ್ಕಳನ್ನು ಅವರು ಗೌರ್ಮೆಂಟ್ ಶಾಲೆಗೆ ಕಳಿಸ್ಬೋದಲ್ವಾ ಅನ್ನೋದು ನನ್ನ ಪ್ರಶ್ನೆ. ಈಗ ನಾನು ಸಂಸ್ಥೆ ನಡೆಸ್ತಾ ಇದ್ದೇನೆ, ನಮ್ಮ ಇತಿಮಿತಿಯಲ್ಲಿ ನಾವು ಸ್ಕಾಲರ್ಶಿಪ್ ಕೊಡ್ತೇವೆ, ಇತಿಮಿತಿಯಲ್ಲಿ ಇದು ಕೊಡ್ತೇವೆ, ಅಪ್ಪ ಅಮ್ಮ ಇಲ್ಲದವರಿಗೆ ಫ್ರೀ ಇಂಥದ್ದೆಲ್ಲ ಕೊಡ್ತೇವೆ. ನಾವೇನು ಹಣ ಮಾಡಬೇಕಂತ ಕೂತವರಲ್ಲ. ಒಂದು ವೇಳೆ ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿ ಒಳ್ಳೆಯದೇ ಸ್ಕೂಲ್ಗಳು ಇದ್ದರೆ, ಎಲ್ಲ ಒಳ್ಳೇದಾಗಿದ್ರೆ ನಾವು ಯಾಕೆ ಮಾಡಬೇಕಿತ್ತು? ಹೌದಲ್ವ? ನಾನೇನು ಹೇಳೋದು, ಇವತ್ತು ನಾನೊಂದು ಸಂಸ್ಥೆ ನಡೆಸ್ತೇನೆ, 4 ಸಂಸ್ಥೆ ಇದೆ ನನ್ನ ಹತ್ರ. ನಾನು ಹೇಳೋದು ಸರ್ಕಾರದ ಎಲ್ಲ ಶಾಲೆಗಳನ್ನು ಒಳ್ಳೇದು ಮಾಡಿ ನಮ್ಮದು ಮುಚ್ಚಿಸಿ ಐ ಆಮ್ ದ ಹ್ಯಾಪಿಯೆಸ್ಟ್ ಪರ್ಸನ್. ಆ ಕ್ವಾಲಿಟಿ ಕೊಡಬೇಕು. ನಿಜ. ಹೌದಲ್ವಾ? ಈಗ ಸರ್ ನಮ್ಮದು 3 ಸಂಸ್ಥೆಯಲ್ಲಿ ಹೋದ ಸಲ, ಈಗ ಈ ಸಲವೇ ಅಂತ ಇಟ್ಕೊಳ್ಳಿ, ಒಂದು 528 ಮಕ್ಕಳಲ್ಲಿ 227 ಮಂದಿ MBBSಗೆ ನೀಟ್ ಮೂಲಕ ಹೋಗಿದ್ದಾರೆ.
ಸರ್ಕಾರಿ ಶಾಲೆಗಳಲ್ಲಿ ಅಷ್ಟು ಹೋಗೋದಾದರೆ ಮಕ್ಕಳು ಅಲ್ಲಿಗೆ ಹೋಗ್ತಾರೆ. ಹ್ಞೂ ಇಲ್ಲಿಗೆ ಬಂದ ಮೇಲೆ ಅಯ್ಯೋ ಅಲ್ಲಿ ಫೀಸ್ ಜಾಸ್ತಿ ಆಯಿತು ಅಂತ ಹೇಳಿದರೆ ಆ ನೀಟಿಗೆ ಈಗ ನಮ್ಮಲ್ಲಿ ಕಳಿಸಬೇಕಾದ್ರೆ ನಮ್ಮಲ್ಲಿ 800 ಕಂಪ್ಯೂಟರ್ ಉಂಟು, ಕಂಪ್ಯೂಟರ್ನ ಹಣ, ಆಮೇಲೆ ಇಂಟರ್ನೆಟ್, ಆಮೇಲೆ NTA ವಾತಾವರಣ, ಅದೇ ರೀತಿಯ ಎಕ್ಸಾಮ್ಗಳು, ಕಂಪ್ಯೂಟರ್ನಲ್ಲಿ ಎಕ್ಸಾಮ್ಗಳು, AC, ಖರ್ಚು ಬೀಳ್ತದೆ ಇಲ್ವೋ ಹೇಳಿ. ನಿಜ. ಮತ್ತು ಬಾಂಬೆಯಿಂದ ಅಲ್ಲಿಂದ ಇಲ್ಲಿಂದ ಆ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸುವುದು, ಅವರಿಗೆ ಅವರ ಜ್ಞಾನವನ್ನು ವೃದ್ಧಿ ಮಾಡೋದು. ಅದು ಬಿಟ್ಟು ಹೇಳಲಿಕ್ಕೆ ಸುಲಭ, ಹೇಳಲಿಕ್ಕೆ ಎಲ್ಲ ಕಡೆಯಲ್ಲೂ ಸುಲಭ ಸ್ವಾಮಿ. ಹೇಳುವವರು ಯಾರು ಗೊತ್ತಾ ನಿಮಗೆ? ಕೈಲಾಗದವರು. ನಿಜ. ಅಪಪ್ರಚಾರ ಮಾಡುವವರು ಯಾರು? ಏನೂ ಮಾಡ್ಲಿಕ್ಕೆ ಆಗದಿದ್ರೆ ಕೊನೆಗೆ ಆಗುವಂಥ ಒಂದು ಅಸ್ತ್ರ ಅಂತ ಹೇಳಿದ್ರೆ ಅಪಪ್ರಚಾರ ಮಾಡು. ನಾವೆಲ್ಲ ಏನು ಮಾಡಬೇಕು ಗೊತ್ತಾ ಮಂಜುನಾಥ್ ಸರ್, ಸಂಸ್ಥೆ ನಡೆಸುವವರು, ಸಬ್ಕಾ ಸುನೋ ದಿಲ್ ಕಾ ಕರೋ. ಎಲ್ಲರದ್ದು ಕೇಳೋಣ, ಎಲ್ಲರದ್ದು ಕೇಳೋಣ, ನಮ್ಮ ಹೃದಯ ಏನು ಹೇಳುತ್ತೆ ಅದನ್ನು ಮಾಡೋಣ. ಎಲ್ಲರನ್ನು ಮೆಚ್ಚಿಸುವುದು ಹುಚ್ಚುದನ್ನ ಅಂತ ಭಾಳ ಸುಂದರವಾಗಿ ಹೇಳಿದ್ದಾರೆ. ನೆಗೆಟಿವಿಟಿ ಎಲ್ಲ ಇರ್ತದೆ. ಇಡೀ ಪ್ರಪಂಚ ಸ್ಥಿತಿ ಎಲ್ಲ ದೇಶಗಳಲ್ಲಿ ನೀವು ಸರ್ವೆ ಮಾಡಿದಾಗ ಮೋದಿಯನ್ನು ನಂಬರ್ 1 ಪ್ರಧಾನಿ, ನಂಬರ್ 1 ಲೀಡರ್ ಅಂತ ಹೇಳ್ತಾರೆ. ನಮ್ಮವರು ಇಲ್ಲಿ ಪಂಚಾಯತ್ನಲ್ಲಿ ವಿನ್ ಆಗದವರು ಕೂಡ ಮೋದಿಯನ್ನು ದೂರ್ತಾರೆ. ಒಂದು ಸರಿಯಾಗಿ ಚಾ ಮಾಡಲಿಕ್ಕೆ ಬರದವ ಮೋದಿ ಚಾ ಮಾಡ್ತಿದ್ದ ಅಂತ ಹೇಳ್ತಾನೆ. ನಾವೇನು ಮಾಡುವ ಹಾಗಿಲ್ಲ. ನಾವು ಹೇಳೋದು ನಮಗೊಂದು ಶಾಲೆಗಳನ್ನು ಮಾಡುವವರಿಗೆ, ಪ್ರೈವೇಟ್ ಸಂಸ್ಥೆಯವರಿಗೆ ಒಂದು ಬದ್ಧತೆ ಇರಬೇಕು. ನಾವು ತಗೊಳ್ಳೋದಕ್ಕೆ ನಾವು ಸರಿಯಾಗಿ ಅವರಿಗೆ ಕೊಡ್ತಾ ಇದ್ದೇವಾ ಅನ್ನುವ ಬದ್ಧತೆ ಒಂದಿದ್ರೆ ನಾವು ಯಾರನ್ನು ಲೆಕ್ಕಕ್ಕೆ ತಗೊಳ್ಬೇಕಾಗಿಲ್ಲ. ಇದು ನನ್ನ ಚಿಂತನೆ. ಈಗ ನಮಗೆ ಹೇಳ್ತಾರೆ ಇಲ್ಲಿ ದೇವಸ್ಥಾನ ಮಾಡಿದ್ದೀರಿ ನೀವು, ಯಾಕೆ ನೀವು ದೇವಸ್ಥಾನ ಮಾಡಬಾರ್ದು ಅಂತ ಹೇಳುವವರು ಇದ್ದಾರೆ. ಅದೇ ನಾನು ಮೊನ್ನೆ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದೆ, ದೇವಸ್ಥಾನ ಮತ್ತು ಶಾಲೆಗಳು ಒಟ್ಟೊಟ್ಟಿಗೆ ಇರಬೇಕು ಅಂತ. ಯಾಕಂತ ಹೇಳಿದ್ರೆ ಮಕ್ಕಳಿಗೆ ಧಾರ್ಮಿಕ ಪ್ರಜ್ಞೆ ಇರಬೇಕು. ಈಗ ಕೆಲವು ಮಕ್ಕಳನ್ನು ತಂದೆ ತಾಯಿ ಅರ್ಥ ಮಾಡ್ಕೊಳ್ಳೋದಿಲ್ಲ, ಮಿತ್ರರು ಅರ್ಥ ಮಾಡ್ಕೊಳ್ಳೋದಿಲ್ಲ, ಟೀಚರ್ಸ್ ಅರ್ಥ ಮಾಡ್ಕೊಳ್ಳೋದಿಲ್ಲ. ಆಗ ಅವರಿಗೆ ಒಂದು ಸ್ವಲ್ಪ ಜಿಗುಪ್ಸೆ ಆದಾಗ ದೇವರ ಹತ್ತಿರ ಹೋಗಿ ನನ್ನನ್ನು ನೀನಾದರೂ ಅರ್ಥ ಮಾಡ್ಕೊ ಅಂತ ಹೇಳಿದ್ರೆ ಅವರಿಗೇನೋ ಒಂದು ಸಮಾಧಾನ ಸಿಗುತ್ತೆ. ಇದನ್ನೆಲ್ಲ ಚರ್ಚಿನವ್ರು ಮಾಡಿದ್ದಾರೆ, ಕ್ರಿಶ್ಚಿಯನ್ರು ಮಾಡಿದ್ದಾರೆ. ಚರ್ಚಿನೊಟ್ಟಿಗೆ ಶಾಲೆ ಒಟ್ಟಿಗೆ ಚರ್ಚ್. ಅವರು ಮಾಡುವಾಗ ಶಿಕ್ಷಣ ಕೊಟ್ಟರು ಅಂತ ಹೇಳ್ತಾರೆ, ನಾವು ಮಾಡುವಾಗ ಧರ್ಮದ ವಿಷಯ ಮಾತಾಡ್ತಾರೆ. ನಾನು ಇದನ್ನು ಓಪನ್ ಆಗಿ ಹೇಳ್ತೇನೆ ಸರ್. ನಮ್ಮ ಸಂಸ್ಥೆಯಲ್ಲಿ ಮುಸ್ಲಿಮ್ಸ್ ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ. ನಾನು ಯಾರನ್ನು ಆ ದೃಷ್ಟಿಯಲ್ಲಿ ನೋಡೋದಿಲ್ಲ, ಎಲ್ಲರನ್ನು ಭಾರತೀಯರನ್ನಾಗಿ ನೋಡ್ತೇನೆ. ನನ್ನ ಕೈ ಕೆಳಗೆ ಎಷ್ಟೋ ಮುಸ್ಲಿಂ ಹುಡುಗಿಯರು MBBS ಮಾಡಿದ್ದಾರೆ, ಸೀಟ್ ತಗೊಂಡಿದ್ದಾರೆ. ಅವರು ನನಗೆ ಡಾಕ್ಟರ್ ಆಗಿ ಕಾಣ್ತಾರೆ, ನಾವು ಮುಸಲ್ಮಾನರಾಗಿ ಕಾಣೋದಿಲ್ಲ ನನಗೆ. ಮತ್ತು ನಾನು ಹಿಂದುತ್ವದ ಪರವಾಗಿದ್ದೇನೆ, ಅದು ನನ್ನ ಅಸ್ಮಿತೆ, ಅದು ನನ್ನ ಅಪ್ಪ ಹಿಂದೂ. ನಾನು ಗಟ್ಟಿ ಸ್ವರದಲ್ಲಿ ಯಾವತ್ತೂ ಹೇಳುವವನೇ, ನಾನು ಹಿಂದೂ, ನಾನು ಹಿಂದೂ, ನಾನು ಹಿಂದೂ. ಅದರ ಬಗ್ಗೆ ನನಗೇನು, ನಾನು ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥ ಅಂತ ಹೇಳಿ ನಾನು ಹಿಂದೂ ಅಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಕೆಲವೊಮ್ಮೆ ಇಂಥ ಸಮಸ್ಯೆಗಳೆಲ್ಲ ಬರ್ತವೆ. ನಮ್ಗೆ ಹೇಳ್ತಾರೆ, ಅಯ್ಯೋ ಮಾರ್ರೆ ಅವ್ರನ್ನ ಸಂಸ್ಥೆ ಮುಖ್ಯಸ್ಥರಾಗಿ ಹಿಂದುತ್ವ ಅಂತ ಹೇಳೋದು ಮಾರ್ರೆ, ಅವ್ರು ಹಾಗೆ ಮಾರ್ರೆ, ಅವ್ರು ಹೀಗೆ ಮಾರ್ರೆ ಹೇಳುವವರು ಹೇಳ್ತಾರೆ. ಈಗ ನಾವು ಈ ಸಂಸ್ಥೆಯನ್ನು ಮಾಡುವಾಗ ಈಗಲೂ ಸರ್ 4 ಸಂಸ್ಥೆ ಇದೆ ಸರ್. ಇಲ್ಲಿ ನಾವು ಈ ಜ್ಞಾನಸುಧದಲ್ಲಿ ನನ್ನ ಹುಟ್ಟೂರಿದು 111 ಮಕ್ಕಳಿಗೆ ಈಗ ಪ್ರಥಮ ವರ್ಷದಲ್ಲೇ ಫ್ರೀ ಕೊಡ್ತಾ ಇದ್ದೇವೆ. 20 ಕೋಟಿ ಸಾಲ ಮಾಡಿದ್ದೇನೆ ನಾನು. ನನ್ನ ಮೇಲೆ ಒತ್ತಡ ಇದೆ, ಅದು ಹಿಂದೆ ಕಟ್ಟಬೇಕು. 20 ಕೋಟಿಗೆ 10% ಅಂದರೆ 2 ಕೋಟಿ ಎಲ್ಲಿಂದ ತರಬೇಕು ನಾನು ಹೇಳೋದು. ಈ ವಿದ್ಯಾರ್ಥಿಗಳ ತಲೆಗೆ ಹಾಕಿ ಪೇರೆಂಟ್ಸ್ ಕೊಡಬೇಕು ನಮಗೆ, ಇಂಥ ಒಳ್ಳೆ ಸಂಸ್ಥೆ ಮಾಡುವಾಗ. ಅದಲ್ಲ, ಇಷ್ಟು ನೀಟ್ನೆಸ್, ಇಷ್ಟು ಒಳ್ಳೆಯ ವ್ಯವಸ್ಥೆ, ಇಷ್ಟು ಒಳ್ಳೆಯ ರಿಸಲ್ಟ್, ಇದು ಇಷ್ಟು ಸ್ಥೂಲವಾಗಿ, ಇದು ಇಷ್ಟು ಉದ್ದವಾಗಿ ನಾನು ನಿಮ್ಮೊಟ್ಟಿಗೆ ಮಾತಾಡಿದ್ದು ಯಾಕಂತ ಹೇಳಿದರೆ ಇಂಥದ್ದನ್ನು ನಾವು ನೋಡಿದ್ದೇವೆ. ಪ್ರೈವೇಟ್ ಸಂಸ್ಥೆಗಳು, ಧನಪಿಶಾಚಿಗಳು, ದಂಧೆಕೋರರು, ವ್ಯಾಪಾರೀಕರಣ ಇಂಥದ್ದೆಲ್ಲ ಮಾತಾಡುವುದು ಸುಲಭ. ಸರ್, ಇನ್ನೊಂದು ಸಿದ್ದೇಶ್ವರ ಅಪ್ಪಾಜಿಯವರ ಚಿಂತನೆಗಳನ್ನು ಬಹಳ ಇಷ್ಟಪಡ್ತೀರಿ ಅಂತ ಗೊತ್ತಾಯಿತು. ಯಾಕಂದರೆ ಸಿದ್ದೇಶ್ವರ ಅಪ್ಪಾಜಿಯವ್ರ ಕುರಿತಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಅವರಿಗೆ ಭಕ್ತರಿಂದ ಸಿಕ್ಕಾಪಟ್ಟೆ ಇತ್ತು. ಸೊ ಈ ಕಡೆ ಭಾಗದಲ್ಲಿ ಇರ್ಬೋದು, ನನಗೆ ಅಷ್ಟು ಗೊತ್ತಿಲ್ಲ. ಆದರೆ ನಿಮ್ಮ ಬಗ್ಗೆ ಕೇಳಲ್ಪಟ್ಟಾಗ ಸಿದ್ದೇಶ್ವರ ಅಪ್ಪಾಜಿಯವ್ರ ಚಿಂತನೆಗಳಂತಂದರೆ ನಿಮಗೆ ಬಹಳ ಪ್ರಿಯ, ಬಹಳ ಇಷ್ಟ ಅಂತ ಕೇಳಿದೆ. ಅದು ಹೆಂಗೆ ಸಿದ್ದೇಶ್ವರ ಅಪ್ಪಾಜಿಯವ್ರ ಚಿಂತನೆಗಳು ನಿಮಗೆ ಸಿಕ್ಕಿರೋದು ಸರ್? ನಾವೆಲ್ಲ ಓದಿದ್ದೇವೆ, ಅಂದರೆ ಮಾತು ಮತ್ತು ಕೃತಿ ಎರಡನ್ನು ಒಟ್ಟಿಗೆ ಕೊಂಡೋಗುವಂಥ ಸ್ವಾಮೀಜಿಗಳು ಭಾಳ ಕಡಿಮೆ. ನಾನು ಸಿದ್ದೇಶ್ವರ ಅಪ್ಪಾಜಿಗಳ ಚಿಂತನೆಯನ್ನು ಓದಿ ಅರ್ಥ ಮಾಡಿಕೊಂಡದ್ದು, ಅವರ ಇರುವಿಕೆ, ಅವರ ಒಂದು ದೈಹಿಕವಾದಂಥ ಸ್ಟ್ರಕ್ಚರನ್ನು ನೋಡಿದರೆ ಅವರ ಸರಳತೆಯಲ್ಲಿ ನಾನು ಭಗವಂತನನ್ನು ಕಂಡಿದ್ದೇನೆ. ಸರಳತೆಯಲ್ಲೇ ಭಗವಂತ ಸಿಗೋದು ನಮಗೆ. ಭಗವಂತ ಇಷ್ಟು ಸರಳ ಇರ್ತಾನೆ. ನನ್ನ ಪ್ರಕಾರ ಭಗವಂತನನ್ನು ನಾನು ಇಮ್ಯಾಜಿನ್ ಮಾಡಿದರೆ ಅವರು ಸಿದ್ದೇಶ್ವರ ಸ್ವಾಮಿಗಳ ಹಾಗೆ ಇರ್ಬೋದು ಅಂತ ನನಗೆ ಅನ್ನಿಸ್ತದೆ. ಮತ್ತು ಮಾತುಗಳು ಕೂಡ ಹಾಗೆ, ಯಾರನ್ನು ನೋವು ಮಾಡುವಂಥ ಮಾತುಗಳೆಲ್ಲ ಸತ್ಯ, ಅದು ಸಾರ್ವಕಾಲಿಕ ಸತ್ಯ. ಈಗ ಉದಾಹರಣೆಗೆ ಹೇಳುವುದಾದರೆ, ಅರಳಿದ ಹೂ ಬಾಡ್ತದೆ, ಕಟ್ಟಿದ ಮನೆ ಮಠ ಬೀಳ್ತದೆ, ಹಚ್ಚಿದ ದೀಪ ಆರ್ತದೆ. ಇವತ್ತು ಹಸಿರೆಲೆ ಇರುವಂಥ ಈ ಗಿಡ ನಾಳೆ ಅದರ ಎಲೆಗಳು ಹಣ್ಣೆಲೆ ಆಗ್ತವೆ.
ಇದು ಪ್ರಕೃತಿ. ನಾವು ಹುಟ್ಟಿದ್ದೇವೆ, ನಾವು ಬಿದ್ದು ಹೋಗ್ತೇವೆ. ಹಚ್ಚಿದ ದೀಪ ಆರುವ ಮೊದಲು ಎಷ್ಟು ಮಂದಿಗೆ ಬೆಳಕು ಕೊಟ್ಟಿದೆ ಅನ್ನೋದು ಮ್ಯಾಟರ್ ಆಗುತ್ತೆ. ಅರಳಿದ ಹೂ ಬಾಡುವ ಮೊದಲು ಎಷ್ಟು ಪರಿಮಳ ಕೊಟ್ಟಿದೆ ಮತ್ತು ಯಾವ ದೇವರ ತಲೆಯಲ್ಲಿ ಕೂತಿದೆ ಅನ್ನೋದು ಮ್ಯಾಟರ್ ಆಗುತ್ತೆ. ಕಟ್ಟಿದ ಮನೆ ಮಠ ಅಷ್ಟು ಒಳ್ಳೆಯದು ಕಟ್ಟಿ. ಈಗ ಗೋವಾದಲ್ಲಿ ಒಂದು ದೊಡ್ಡ ಕೋಟೆ ಇದೆ ರಾಜರದ್ದು, ಬಹಳ ಹಿಂದಿನ ಕಾಲದಲ್ಲಿ 400 ವರ್ಷ ಆಡಿದ ಕೋಟೆಗಳು. ಇವತ್ತು ನೀವು ಹೋದರೆ 25 ರೂಪಾಯಿ ಟಿಕೆಟ್ ಮಾಡಿಕೊಂಡು ಪಾಳು ಬಿದ್ದ ಕೋಟೆ ನೋಡಬೇಕು. ಅಂದಿನ ಆ ವೈಭವದ ಕಾಲ ಇವತ್ತು ಏನಿಲ್ಲದ ಕಾಲ. ಅಂದರೆ ಕಟ್ಟಿದ ಮನೆ ಮಠ ಬೀಳ್ತದೆ, ಆದರೆ ಕಟ್ಟಿ ಬೀಳುವ ಮೊದಲು ಎಷ್ಟು ಮಂದಿಗೆ ಸುಖ ಸಂತೋಷ ಕೊಟ್ಟಿದೆ ಆ ಮನೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಹಸಿರೆಲೆ ಹಣ್ಣೆಲೆ ಆಗುವ ಮೊದಲು ಈ ಸಮಾಜಕ್ಕೆ ಎಷ್ಟು ಆಮ್ಲಜನಕ ಕೊಟ್ಟಿದೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಆದ್ದರಿಂದ ತಾತ್ಪರ್ಯ ಏನು ಅಂತ ಹೇಳಿದರೆ, ನಾನು ಬರೇ 4 ಸಾಲು ಅವ್ರು ಹೇಳಿದ್ದನ್ನು ಹೇಳಿದ್ದು. ಇದು ಒಂದು ಪಾತ್ರೆಯಲ್ಲಿ ಅನ್ನ ಬೆಂದಿದೆಯಾ ಇಲ್ವ ಅಂತ ಗೊತ್ತಾಗಲಿಕ್ಕೆ ಒಂದಗಳು ಒತ್ತು ನೋಡಿದರೆ ಸಾಕು, ಎಲ್ಲ ಒತ್ತಿಕೊಂಡು ಹೋಗ್ಬೇಕು. ಸಿದ್ದೇಶ್ವರ ಅಪ್ಪಾಜಿಗಳ 4 ಸಾಲನ್ನು ನೀವು ಓದಿದ್ರ ಅದು ಒಂದಗಳು, ಇಡೀ ವ್ಯಕ್ತಿತ್ವದ ಒಂದು ಅನಾವರಣ ಆಗುತ್ತೆ ಅವ್ರದ್ದು. ಹಸಿರೆಲೆ ಹಣ್ಣುಗಳೇ ಆಗುವ ಮೊದಲು ಎಷ್ಟು ಮಂದಿಗೆ ಆಮ್ಲಜನಕ ಕೊಡುತ್ತೆ. ಹಾಗೆ ಹೇಳುವಾಗ ನಮಗೂ ಅನ್ನಿಸ್ತದೆ, ನಾವು ಇವತ್ತು ಹಸಿರೆಲೆ ಆಗಿರೋರು ನಾಳೆ ಹಣ್ಣೆಲೆ ಆಗ್ತಾ ಇದ್ದೇವೆ. ಅದರ ನಡುವೆ ಈ ಸಮಾಜಕ್ಕೆ ಒಂದಷ್ಟು ಆಮ್ಲಜನಕವನ್ನು ನಾವು ಕೊಟ್ಟು ಹೋಗಬೇಕು ಅನ್ನುವಂಥ ಬಹಳ ಒಂದು ಸುಂದರವಾದ ಒಂದು ಸರಳ ಭಾಷೆಯಲ್ಲಿ ಯಾವುದೇ ಹಮ್ಮುಬಿಮ್ಮುಗಳಿಲ್ಲದಂಥ ಒಬ್ಬ ಮನುಷ್ಯ ನನಗೆ ಅನ್ನಿಸ್ತದೆ. ಅದನ್ನು ಚಿಂತನೆ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದ ಮೃಗತ್ವ, ನಂತರ ಮನುಷ್ಯತ್ವ, ನಂತರ ದೈವತ್ವ. ಆದ್ದರಿಂದ ಇವರು ಮನುಷ್ಯತ್ವದಿಂದ ದೈವತ್ವಕ್ಕೇರಿದ್ದಾರೆ ಅನ್ನೋದು 100ಕ್ಕೆ 100%. ಆದ್ದರಿಂದ ನೀವೆಲ್ಲ ಪುಣ್ಯಾತ್ಮರು. ಆ ಭಾಗದಲ್ಲಿ ಅಂಥವರನ್ನು ಪಡ್ಕೊಂಡಿದ್ದೀರಲ್ಲ, ನೀವೆಲ್ಲ ಪುಣ್ಯಾತ್ಮರು. ಆ ವಿಜಯಪುರ ಆ ಭಾಗದ ಜನರೇ ಪುಣ್ಯಾತ್ಮರು ಅಂತ ಹೇಳೋದು. ಅಂಥ ವ್ಯಕ್ತಿಗಳು ನಡೆದಾಡಿದ ಜಾಗವೇ ಒಂದು ಪುಣ್ಯಭೂಮಿ ಅಂತ ನನಗೆ ಅನ್ನಿಸ್ತದೆ. ನಾನಂತೂ ಮುಂದಿನ ಈಗ ನನಗೆ 60 ವರ್ಷ ಆಯಿತು, ನಮಗೆ ಅನ್ನಿಸ್ತದೆ ಈಗ ಇದಕ್ಕೋಸ್ಕರ ನಾವೆಲ್ಲ ಒಂದು ಸ್ವಲ್ಪ ಒಳ್ಳೆ ಬಟ್ಟೆ ಹಾಕ್ಬೋದು. ಆದರೆ ಸಿದ್ದೇಶ್ವರ ಸ್ವಾಮೀಜಿಗಳ ಬಟ್ಟೆಯನ್ನು ನೋಡಿದ ಮೇಲೆ ದ ಕಾಸ್ಟ್ಲಿಯಸ್ ಡ್ರೆಸ್ ಇನ್ ದ ವರ್ಲ್ಡ್ ಬಹುಶಃ ಅದು ಸಿದ್ದೇಶ್ವರ ಸ್ವಾಮೀಜಿಗಳು ಉಡುವಂಥ ಉಡುಗೆ ಅಂತ ನನಗೆ ಅನಿಸುತ್ತೆ. ಯಾವತ್ತೂ ನಾನು ಭಾವನಾತ್ಮಕ ಆಗ್ತೇನೆ ಅವರ ಬಗ್ಗೆ ಮಾತಾಡುವಾಗ. ತುಂಬ ಖುಷಿಯಾಗುತ್ತೆ ಅವರ ಚಿಂತನೆಗಳನ್ನು ಓದಿದಾಗ ಅವರನ್ನು. ಅದರಿಂದ ಸಿದ್ದೇಶ್ವರ ಸ್ವಾಮೀಜಿಗಳು ನಮಗೆ ನಮ್ಮ ಇನ್ಸ್ಟಿಟ್ಯೂಷನ್ನ ಪ್ರಾರಂಭ ಹಂತದಲ್ಲಿ ಸಿಗಲಿಲ್ಲ ಅವರು ಅನ್ನೋದೇ ನಮಗೊಂದು ಭಾಳ ಬೇಸರದ ವಿಷಯ. ಹೌದು, ಅವರ ನೆನಪಿನಲ್ಲಿ ನಾವು ವರ್ಷವೂ ಇಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತೇವೆ, ಖುಷಿ ಪಟ್ಟುಕೊಳ್ತೇವೆ. ನಾನಂತೂ ನನ್ನ ಯಾವುದೇ ಭಾಷಣದಲ್ಲಿ ಅಪ್ಪಾಜಿಯವರನ್ನು ನೆನಪು ಮಾಡಿಕೊಟ್ರೆ ನನಗೂ ಒಂದು ಮನಸ್ಸಿಗೆ ಸಮಾಧಾನ ಆಗುತ್ತೆ. ಓಕೆ, ಅಂದರೆ ತಮ್ಮ ಎಲ್ಲ ಚಿಂತನೆಗಳಲ್ಲಿಯೂ ಈಗ ಸಿದ್ದೇಶ್ವರ ಅಪ್ಪಾಜಿಯವರು ಹಾಸುಹೊಕ್ಕಾಗಿದ್ದಾರೆ. ವೀಕ್ಷಕರೇ, ಇಷ್ಟೋ ತನಕ ನಾವು ಸರ್ ಜೊತೆ ಮಾತಾಡ್ತಾ ಭಾಳಷ್ಟು ವಿಚಾರ ತೊಗೊಂಡ್ವಿ. ಅದರಲ್ಲಿ ನಮ್ಮ ಶಿಕ್ಷಣ ವ್ಯವಸ್ಥೆ ಆಗಿರ್ಬೋದು, ನೀಟು ರಿಸಲ್ಟ್ಸು, ನೀಟ್ ಎಕ್ಸಾಮ್ಸು, ಅದರ ನಂತರದಲ್ಲಿ ನಾವು ಸರ್ಕಾರಿ ಶಾಲೆಗಳು ಮತ್ತು ಖಾಸಗಿ ಶಾಲೆಗಳು ಅನ್ನೋಂಥ ಈ ವಿರೋಧಾಭಾಸಗಳು ಅವರು ನೇರವಾಗಿಯೇ ಮಾತಾಡಿದ್ದಾರೆ. ಪ್ರತಿಯೊಂದಕ್ಕೂ ಏನಿದೆ ಅಂತ ವಾಸ್ತವಾಂಶವನ್ನು. ಯಾಕಂದರೆ ತಾವೊಬ್ಬರು ಖಾಸಗಿ ಶಾಲೆಯನ್ನು ನಡೆಸ್ತೀನಿ ಅನ್ನೋ ಕಾರಣಕ್ಕಾಗಿ ಅದರ ಪರವಾಗಿ ಅವ್ರು ಮಾತಾಡ್ಲಿಕ್ಕೆ ಹೋಗಲಿಲ್ಲ. ಅದ್ರ ಜೊತೆಲಿ ಹೇಳಿದ್ರು, ನೀವು ಸರ್ಕಾರ ನೀವು ಎಲ್ಲವನ್ನೂ ಕೊಟ್ಟಿದ್ದೆ, ಆದರೆ ನಾವು ಯಾಕೆ ಇರ್ತಿದ್ವಿ, ನಮಗೆ ಬೇಕಾಗಿಲ್ಲ, ನೀವು ಎಲ್ಲವನ್ನು ನೀವೇ ಕೊಡೋದನ್ನು ಮಾಡಿ. ಒಂದು ನಿಮಿಷ, ಇಲ್ಲಿ ಈಗ ನಾನು ಈ ಭಾಗದ ನಾನು ಕಲಿತಂಥ ಗೌರ್ಮೆಂಟ್ ಶಾಲೆಗಳಿಗೆ, ಸರ್ಕಾರಿ ಶಾಲೆಗಳಿಗೆ ನಾವು ಅಧ್ಯಾಪಕರನ್ನು ಕೊಟ್ಟಿದ್ದೇವೆ. ಸಂಬಳ ನಾವು ಕೊಡ್ತೇವೆ, ಈಗಲೂ ಇದ್ದಾರೆ. ಓಕೆ, ನಮಗೆ ಸರ್ಕಾರಿ ಶಾಲೆಗಳು ಉಳಿಬೇಕು ಅಂತ ಇದೆ. ಅಂದರೆ ನೋಡಿ, ನಾನು ಸಣ್ಣದು ಹೇಳ್ತೇನೆ ನಿಮಗೆ, 1ರಿಂದ 7ನೇ ತರಗತಿಗೆ ಇರುವಂಥ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆಯ ಮೇಲೆ ಶಿಕ್ಷಕರನ್ನು ಕೊಡುವುದು ಎಷ್ಟು ಸರಿ? ಈಗ 1ರಿಂದ 7ನೇ ತನಕ ಸಂಖ್ಯೆ ಕಡಿಮೆ ಇದೆ ಅಂತ ಇಟ್ಕೊಳ್ಳಿ. 3 ಶಿಕ್ಷಕರನ್ನು ಕೊಡ್ತಾರೆ. 7 ಕ್ಲಾಸನ್ನು 3 ಶಿಕ್ಷಕರು ಹೇಗೆ ಹ್ಯಾಂಡಲ್ ಮಾಡಬಹುದು? ಆದ್ದರಿಂದ ಒಂದು ಮಗುವಿನ ಭವಿಷ್ಯವನ್ನು ಸರ್ಕಾರ ಹಾಳು ಮಾಡ್ತಾ ಇದೆ ಅಂತ ಹೇಳೋದು ನಾನು. ಸರ್ಕಾರಕ್ಕೆ ನೇರವಾಗಿ ನನ್ನ ಆಪಾದನೆ. ಒಂದು ಕ್ಲಾಸಿಗೆ ಕೊನೆ ಪಕ್ಷ ಒಬ್ಬ ಟೀಚರ್ ಬೇಕು. ಹೌದಲ್ವಾ ಸರ್? ಖಂಡಿತ. ಈಗ 1ರಿಂದ 7ನೇ ತನಕ ಒಂದು ಕ್ಲಾಸ್ನಲ್ಲಿ 5 ಮಕ್ಕಳು ಇರೋದು ಇರಲಿ. 5 ಮಗು ಏನು, ನಮ್ಮ ದೇಶದಲ್ಲಿ 5 ಪ್ರಧಾನಿ ಇಲ್ಲ. ಹೌದಲ್ವಾ? ನಮ್ಮಲ್ಲಿ ನಮ್ಮ ಒಂದು 5 ಮಂದಿರ ಅಂದರೆ ಸಣ್ಣದಲ್ಲ, ಅದು ಸಂಖ್ಯೆ ಮುಖ್ಯ ಅಲ್ಲ, ಸಂಕಲ್ಪ ಅನ್ನೋದು ದೊಡ್ಡ ಮುಖ್ಯ ಆಗ್ತದೆ. ಅದರಿಂದ ನಾನು ಹೇಳೋದು, ಪ್ರತಿ ಶಾಲೆಯಲ್ಲಿರುವ ಒಂದು ಕ್ಲಾಸಿಗೆ, ಒಂದು ತರಗತಿಗೆ ಒಂದು ಟೀಚರನ್ನಾದರೂ ಒದಗಿಸ್ಬೇಕು. ಆಗ ಎಲ್ಲ ಕ್ಲಾಸ್ನಲ್ಲಿ ಟೀಚರ್ ಇರ್ತಾರೆ. ಇಲ್ಲದ್ರೆ 3 ಕ್ಲಾಸಿಗೆ ಟೀಚರ್ ಹೋದರೆ ಬೇರೆ 4 ಕ್ಲಾಸ್ನ ಮಕ್ಕಳು ಏನು ಮಾಡ್ತಾ ಇರ್ತಾರೆ? ಹೌದು. ಆದ್ದರಿಂದ ಮೂಲಕ್ಕೆ ನೀವು ನೋಡಿದರೆ ಬಹಳ ದೊಡ್ಡ ಸಮಸ್ಯೆಗಳಿವೆ. ಸರ್ಕಾರ ಇದನ್ನು ಚಿಂತನೆ ಮಾಡಬೇಕು. ಈಗೆಲ್ಲ ಒಟ್ಟು ಮಾಡಿ KPS ಶಾಲೆ ಅಂತ ಮಾಡ್ತಾ ಇದ್ದಾರೆ. ಎಷ್ಟೋ ಶಾಲೆಗಳನ್ನು ಮುಚ್ತಾ ಇದ್ದಾರೆ. ಮುಚ್ತಾ ಇರುವಾಗ ಯಾರಿಗೂ ಖುಷಿ ಆಗೋದಿಲ್ಲ. ಈಗ ನಾನು ಗೌರ್ಮೆಂಟ್ ಶಾಲೆಯಲ್ಲಿ ಕಲ್ತಿದ್ದೇನೆ, ನೀವು ಕಲ್ತಿದ್ದೀರಿ. ನಮ್ಮ ಶಾಲೆಗಳು ಮುಚ್ಚುವಾಗ ನಮಗೇನು ಸಂತೋಷ ಆಗೋದಿಲ್ಲ. ನಾವೊಂದು ಪ್ರೈವೇಟ್ ಸಂಸ್ಥೆ ಮಾಡಿರ್ಬೋದು. ಈಗ ನಾನು ಇಲ್ಲಿ 9ನೇ ತರಗತಿಯಿಂದ ಮಾಡಿದ್ದೇನೆ ಈ ಸಂಸ್ಥೆ. ಯಾಕೆ? ನಾನು 1ರಿಂದ 8 ಕಲಿತಂಥ ಗೌರ್ಮೆಂಟ್ ಶಾಲೆ ಮುಚ್ಚಬಾರ್ದು ಅನ್ನುವಂಥ ನನ್ನ ಧ್ಯೇಯ ಅದು. ಆದ್ದರಿಂದ 8ರ ನಂತರ ಅಲ್ಲಿ ಗೌರ್ಮೆಂಟ್ ಫ್ರೀ ಕೊಡ್ತದೆ, ಇಲ್ಲಿ ನಾನು ಫ್ರೀ ಕೊಡ್ತೇನೆ ಅನ್ನುವಂಥ
ಕಲ್ಪನೆಯಲ್ಲಿ ನಾನು ಹೋಗ್ತಾ ಇದ್ದೇನೆ. ಸರ್ಕಾರಕ್ಕೆ ಇಚ್ಛಾಶಕ್ತಿ ಇರಬೇಕು. Okay. ಶಿಕ್ಷಣ ಇಂಪಾರ್ಟೆಂಟ್ ಅಲ್ವಾ? ಸರ್ಕಾರವನ್ನು ಗಟ್ಟಿ ಮಾಡಲಿ ಅಲ್ವಾ? ಅದಕ್ಕೆ ಬೇಕಾದಷ್ಟು ಹಾಕಲಿ, ಸಂಬಳ ಕೊಡಲಿ ಟೀಚರ್ಸ್ಗೆ. ಸರ್ಕಾರಿ ಶಾಲೆಗಳನ್ನು ಗಟ್ಟಿ ಮಾಡದೆ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಕಳಿಸಿ ಅಂತ ಹೇಳಿದರೆ ಯಾರು ಕಳಿಸ್ತಾರೆ? ನಿಜ. ಬಹಳ ಅದ್ಭುತವಾದಂಥ ವಿಚಾರಗಳನ್ನ ಕಂಡುಕೊಂಡ್ವಿ. ಯಾಕಂತಂದರೆ ಅವ್ರು ಕೇವಲ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರು ಅಂತಲ್ಲ, ಅದರ ಜೊತೆಯಲ್ಲಿ ಭಾಳಷ್ಟು ನಮಗೇನಪ್ಪ ಅಂತಾರೆ ಮಾಹಿತಿಗಳನ್ನು ಒದಗಿಸೋದ್ರ ಜೊತೆಯಲ್ಲಿ ಭವಿಷ್ಯ ಹಿಂಗಿರಬೇಕು ಅಂತ, ಇಚ್ಛಾಶಕ್ತಿಯ ಕೊರತೆ ಇದ್ದಲ್ಲಿ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಅದ್ರ ಜೊತೆಯಲ್ಲಿ ಅವ್ರು ಹೇಳ್ತಿದ್ದಾರಲ್ಲ, ನಾನು ಖಾಸಗಿ ಶಾಲೆ ನಡೆಸ್ತಾ ಇದ್ದರೂ ಕೂಡ ಸರ್ಕಾರಿ ಶಾಲೆಗೆ ಶಿಕ್ಷಕರನ್ನು ನಾನು ಕೊಟ್ಟು ಅವ್ರಿಗೆ ಸಂಬಳನೂ ಕೂಡ ಕೊಡ್ತಾ ಇದ್ದೀವಿ. ಯಾಕಂದರೆ ಯಾವುದೇ ಖಾಸಗಿ ಶಾಲೆ ನಡೆಸುವವರಿಗೆ ಸರ್ಕಾರಿ ಶಾಲೆಗಳನ್ನು ಮುಚ್ಚಿಸಬೇಕು ಅನ್ನೋಂಥ ಇಚ್ಛೆಯಿಂದ ತಯಾರಾಗಿದ್ದಲ್ಲ. ಸರ್ಕಾರಿ ಶಾಲೆಯಲ್ಲಿ ಕೊಡದೇ ಇರೋದನ್ನು ನಾನು ಕೊಡ್ತೀನಿ ಅಂತ ಹೊರಟಿದ್ದಾರೆ ಹೊರತು ಬೇರೇನೂ ಇಲ್ಲ. ಅವ್ರ ಮಾತುಗಳನ್ನು ಕೇಳಿದಾಗ ಅದರ ಜೊತೆಯಲ್ಲಿ ಸಿದ್ದೇಶ್ವರ ಅಪ್ಪಾಜಿ ಅಂತವರು, ನಾವು ನಡೆದಾಡೋ ದೇವರು ಅಂತ ಕರೆದಿದ್ದೀವಿ, ಅವರನ್ನು ನಡೆದಾಡೋ ವಿಶ್ವವಿದ್ಯಾಲಯ ಅಂತ ಕರೆದಿದ್ದೀವಿ. ಅವರ ಮಾತುಗಳನ್ನು ಕೇಳಿ ಬೆಳೆದಿದ್ದೀವಿ. ಅವರ ಮಾತುಗಳನ್ನು ಕೇಳಿ ಅವರ ವಿಚಾರಗಳನ್ನು ಓದ್ದವರು ಬಹುಶಃ ಅವರು ಒಂದು ಕಡೆ ಹೇಳ್ತಾರಲ್ಲ, ಅಕ್ಷರ ಕಲಿತ ವ್ಯಕ್ತಿ ಭ್ರಷ್ಟನಾದರೂ ಆಗಬಹುದು, ಆದರೆ ಸಂಸ್ಕಾರ ಕಲಿತಂಥ ವ್ಯಕ್ತಿ ಯಾವತ್ತೂ ಭ್ರಷ್ಟನಾಗಲು ಸಾಧ್ಯವಿಲ್ಲ ಅಂತ. ಅದಕ್ಕೆ ಉತ್ತಮ ಉದಾಹರಣೆ ಅಂತಂದರೆ ನಮ್ಮ ಸುಧಾಕರ್ ಶೆಟ್ಟರ್ ಅನಿಸುತ್ತೆ. ಬಹುಶಃ ಮುಂದಿನ ದಿನಗಳಲ್ಲಿ ಅವ್ರ ಊರಿನಲ್ಲಿ ಒಂದು ಶಾಲೆನ ತೆರೆದು ಅದನ್ನು ಹೇಳ್ತಿದ್ದಾರೆ, 8ನೇ ತರಗತಿವರೆಗೂ ಶಾಲೆ ತೆಗೆದಿಲ್ಲ ನಾನು 9ನೇ ತರಗತಿಯಿಂದ, ಯಾಕಂದರೆ 8ನೇ ತರಗತಿವರೆಗೂ ನಮ್ಮಲ್ಲಿ ಸರ್ಕಾರಿ ಶಾಲೆ ಇದೆ, ಸರ್ಕಾರ ಫ್ರೀಯಾಗಿ ಕೊಡುತ್ತೆ. ಇಲ್ಲಿ ಕಲಿತಿರುವಂಥ ವಿದ್ಯಾರ್ಥಿಗಳಿಗೆ 9ನೇ ತರಗತಿಯಿಂದ ನನ್ನ ಶಾಲೆಯಲ್ಲಿ ಫ್ರೀ ಕೊಡ್ತೀನಿ ಅಂತ ಹೇಳ್ತಿದ್ರಲ್ಲ, ಇದು ದೊಡ್ಡ ಮನಸ್ಸು. ಇದು ಪ್ರತಿಯೊಂದು ಸಂಸ್ಥೆಗಳು ಇದೇ ಥರ ನಡ್ಕೊಂಡಿದ್ದೆ ಆದರೆ ಬಹುಶಃ ನಮ್ಮ ಭಾರತ ದೇಶದಲ್ಲಿ ಪರಿವರ್ತನೆ ಅನ್ನೋದು ಬಹಳ ಬೇಗನೆ ಕಾಣಿಸ್ಕೊಳ್ಳುತ್ತೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಶಕ್ತಿ ಅವರಿಗೆ ದೇವರು ಕೊಟ್ಟು ಸಿದ್ದೇಶ್ವರ ಅಪ್ಪಾಜಿಯವರ ಆಶೀರ್ವಾದದಿಂದ ಇನ್ನೂ ಹೆಚ್ಚಿನ ಸೇವೆ ಒದಗಿಸುವಂಥ ಒಂದು ಅವಕಾಶ ಸಿಗಲಿ, ನಮ್ಮ ಭಾರತ ಇನ್ನೂ ಬೆಳೀಲಿ ಅನ್ನುವಂಥ ಒಂದು ಆಶಯದೊಂದಿಗೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದಗಳು ಮಂಜುನಾಥ್ ಸರ್.